ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ದೇನು ಅಂತಂದರೆ ಮೈಸೂರು ಒಂದು ಮಾದರಿ ರಾಜ್ಯ ಯಾವ ರೀತಿ ಆಗಿದೆ ಅನ್ನೋಂಥ ಅಂಶಗಳನ್ನ ನಾವು ನೋಡಿದ್ವಿ. ಮೇ ಬಿ ಎಕ್ಸಾಮ್ ಟೆನ್ಷನಲ್ಲಿ ಬರ್ತಿದ್ದೀರೇನು, ಸ್ವಲ್ಪ ನೆನ್ಪು ಮಾಡ್ಕೊಡ್ರಿ ಕಾನ್ಸೆಪ್ಟನ್ನು. ಮೈಸೂರು ಒಂದು ಮಾದರಿ ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ಏನು ಮಾಡ್ತೇವೆ ಅಂದರೆ ಇಬ್ಬರು ವ್ಯಕ್ತಿಗಳನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ ರೀ. ಒಂದು ಸರ್ ಎಂ ವಿಶ್ವೇಶ್ವರಯ್ಯ, ಇನ್ನೊಂದು ಸರ್ ಮಿರ್ಜಾ ಇಸ್ಮಾಯಿಲ್. ಇವ್ರ ಬಗ್ಗೆ ನಿಮಗೆ 10 ಮತ್ತು 5 ಮಾರ್ಕ್ಸ್ಗೆ ಎನ್ಯುವಲ್ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆಗಳು ಇರ್ತದೆ. ಇನ್ನು ಕಮಿಷನರ್ ಯಾರು ಅಂತಂದ್ರೆ ಲೈವಿಂಗ್ ಬಂತ ಮತ್ತು ಬೌರ್ನಿಂಗ್ ಅನ್ನುವಂಥ 2 ಮಾಸದ ಪ್ರಶ್ನೆಗಳಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತದೆ. ಸ್ವಲ್ಪ ಎಕ್ಸಾಮ್ ಮುಗ್ದದ, ಸೊ ಮತ್ತೆ ಏನು ಮಾಡಿರಿ ಅಂತಂದ್ರೆ ಹಿಂದಿನ ಕ್ಲಾಸಸ್ಸನ್ನು ನೋಡಿಕೊಂಡು ಸ್ವಲ್ಪ ಕಾನ್ಸೆಪ್ಟನ್ನು ರಿಕಾಲ್ ಮಾಡ್ಕೊಳ್ರಿ. ಓಕೆ, ಸೊ ಎಕ್ಸಾಮ್ ಮುಗಿದ ನಂತರ ಅಂದರೆ ಆಲ್ಮೋಸ್ಟ್ ನಾನು ನಂಬ್ತೀನಿ ಎಕ್ಸಾಮ್ನ ಅಂದರೆ ನಿಮ್ಮ ಪೇಪರ್ಸನ್ನು ಆಲ್ಮೋಸ್ಟು ನೀವೇ ಓನಾಗಿ ಬರೆದಿದ್ದೀರಿ, ಕಾಪಿ ಮಾಡಿಲ್ಲ ಅಂತ ಭಾವಿಸ್ತಾ ಇದ್ದೀವಿ. ಸೊ ಅದೇ ರೀತಿ ಪೇಪರ್ಸನ್ನು ತಂದ್ಕೊಂಡು ಬಹಳ ಕಡಿಮೆ ಅವಧಿಯಲ್ಲಿ ನಿಮಗೆ ನಾವು ಏನು ಮಾಡ್ತೀವಿ ಅಂದರೆ ರಿಸಲ್ಟನ್ನು ತಲುಪಿಸ್ತೀವಿ. ಓಕೆ, ಸೊ ಇನ್ನು ಕ್ಲಾಸಿಗೆ ಬರೋದಾದರೆ ಲಾಸ್ಟಿನ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂತಂದರೆ ಮೈಸೂರು ಒಂದು ಯಾವ ರೀತಿ ಮಾದರಿ ರಾಜ್ಯ ಆಗಿದೆ ಅಂತ ನಾವು ನೋಡ್ಕೊಂಡಿದ್ವಿ. ಸೊ ಹಾಗಾದರೆ ಒಂದು ಬ್ರಿಟಿಷರ ಆಡಳಿತದ ನಂತರ 4 ಮೈಸೂರು ಯುದ್ಧಗಳು, ಆಂಗ್ಲೋ ಮೈಸೂರು ಯುದ್ಧಗಳು ಆದ ನಂತರ ಮೈಸೂರು 4 ಭಾಗಗಳಾಗ್ತದೆ. ಆ 4 ಭಾಗದಲ್ಲಿ ಒಂದು ಭಾಗ ಮೈಸೂರು ಒಡೆಯರಿಗೆ ಸಿಗ್ತದೆ. ಆವಾಗ ಕಮಿಷನರ್ ಆಳ್ವಿಕೆ ಮತ್ತು ದಿವಾನರ ಆಳ್ವಿಕೆ ಅನ್ನುವಂಥ 2 ಹಂತದಲ್ಲಿ ಒಂದು ಮೈಸೂರು ಅನ್ನುವಂಥ ಒಂದು ಪ್ರಾಂತ್ಯ ಮಾದರಿ ರಾಜ್ಯವಾಗಿರುವುದನ್ನು ನಾವು ಅಲ್ಲಿ ಕಂಡುಕೊಂಡಿದ್ವಿ. ಹಾಗಾದರೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಹಿಸ್ಟ್ರಿಯಲ್ಲಿನೇ ಬಹಳ ಪ್ರಮುಖವಾದಂಥ ಟಾಪಿಕ್ ಯಾವುದು ಅಂತಂದರೆ ಭಾರತದ ರಾಷ್ಟ್ರೀಯ ಚಳುವಳಿ ಅಂತ. ಎಲ್ಲನೂ ಟಾಪಿಕ್ ಇಂಪಾರ್ಟೆಂಟೇ ಇದಾವೆ. ನಾ ಎಕ್ಸಾಮ್ ದೃಷ್ಟಿಯಿಂದ ಹೇಳತ್ತಿಲ್ಲ ರೀ, ಹಿಸ್ಟ್ರಿಗೆ ಅದರದ್ದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಅದರಲ್ಲಿ ಭಾಳ ಹುಮ್ಮಸ್ಸತೆಯಿಂದ ಇರುವಂಥ ಒಂದು ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇರೋದು ಯಾವುದು ಅಂತಂದರೆ ರಾಷ್ಟ್ರೀಯ ಚಳುವಳಿ. ಕಾರಣ ಏನು ಅಂತಂದರೆ ಆ ರಾಷ್ಟ್ರೀಯ ಚಳುವಳಿ ಟಾಪಿಕ್ ನಮಗೆ ಹೇಳಿಕೊಡ್ತದೆ ನಾವು ಬ್ರಿಟಿಷರಿಂದ ಯಾವ ರೀತಿ ಚಳುವಳಿಯನ್ನು ಮಾಡಿಕೊಂಡು ಸ್ವತಂತ್ರವನ್ನು ಪಡ್ಕೊಂಡಿದ್ವಿ ಅಂತ ಒಂದು ಕೇಳುವಂಥ ಇತಿಹಾಸವೇ ಏನಾಗಿದೆ ಅಂದರೆ ರೋಮಾಂಚನಕಾರಿಯಾಗಿದೆ ಅಂತ ಹೇಳ್ತೀವಿ. ಯಾಕೆಂದರೆ ಆ ಹಿನ್ನೆಲೆಯಲ್ಲಿ ಭಾರತೀಯರು ಕಷ್ಟಪಟ್ಟು ಮತ್ತು ಇಷ್ಟಪಟ್ಟು ಭಾರತೀಯರನ್ನು ಅಂದರೆ ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾರೆ. ಹಾಗಾದರೆ ಆ ವಿಧ ಹೇಗಿದೆ? ಸೊ ಇದರಲ್ಲಿ ನಿಮಗೆ ಇದ್ರ ಹಿನ್ನೆಲೆಯಾಗಿ ಕೆಲವೊಂದಷ್ಟು ಕಾನ್ಸೆಪ್ಟನ್ನು ಏನು ಮಾಡಿದ್ದಾರೆ, ಕಟ್ ಮಾಡಿದ್ದಾರೆ. ಹಾಗಾಗಿ ಭಾರತೀಯರು ಹೇಗೆ ಭಾರತಕ್ಕೆ ಬಂದರು, ಯುರೋಪಿಯನರ ಆಗಮನ ನಿಮ್ಗೆ ಅಲ್ಲಿ ಗೊತ್ತೇ ಅಂದರೆ ಆಲ್ಮೋಸ್ಟ್ SSLCಯಲ್ಲಿ ಕಲ್ತಿದ್ದೀರಿ, ಬಟ್ ಫಸ್ಟ್ ಇಯರ್ ಬಂದು ಮರ್ತಿರ್ಬೋದು. ಸ್ವಲ್ಪ ನೆನಪು ಮಾಡ್ಕೊಡ್ರಿ, ಆ ಎಲ್ಲ ಕಾನ್ಸೆಪ್ಟನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಏನಾಗದ ಅಂದರೆ ಸ್ವಲ್ಪ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ನಾನು. ಯುರೋಪಿಯನರ ಆಗಮನದಲ್ಲಿ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಅಂತ 4 ವ್ಯಕ್ತಿಗಳು ಏನು ಮಾಡ್ತಾರೆ, ಭಾರತಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅದರಲ್ಲಿ ಮೊದಲು ಆಗಮಿಸಿದವರು ಪೋರ್ಚುಗೀಸರು, ಕೊನೆಗೆ ಭಾರತವನ್ನು ಬಿಟ್ಟು ಹೋದವರು ಕೂಡ ಪೋರ್ಚುಗೀಸರೇ ಅಂತ ತೆಗೆದುಕೊಳ್ತಾ ಇದ್ದೀವಿ. ನಂತರ ಪೋರ್ಚುಗೀಸರು ಅಷ್ಟು ಬಲಿಷ್ಠರಾಗಿರುವುದಿಲ್ಲ. ನಂತರ ಡಚ್ಚರು ಸ್ವಲ್ಪ ಪೈಪೋಟಿ ಮಾಡ್ತಾ ಇದ್ದಾರೆ ಫ್ರೆಂಚರೊಂದಿಗೆ, ಬಟ್ ಅವ್ರು ಡಚ್ಚರು ಕೂಡ ತಮ್ಮ ತಾಯ್ನಾಡಿಗೆ ವಾಪಸ್ ಹೋಗಬೇಕಾಗ್ತದೆ. ನಂತರ ಬಲಿಷ್ಠರಾಗಿ ಪ್ರಾರಂಭದಲ್ಲಿ ಉಳ್ಕೊಳ್ಳುವಂಥ 2 ವಿದೇಶಿ ಜನಾಂಗದವರು ಅಂದರೆ ಒಂದು ಫ್ರೆಂಚರು, ಇನ್ನೊಂದು ಬ್ರಿಟಿಷರು. ಸೊ ಅವ್ರ ಮಧ್ಯೆ ಏನಾಗ್ತದೆ ಅಂತಂದರೆ ಸಾಕಷ್ಟು ಕರ್ನಾಟಕ ಯುದ್ಧಗಳು ಅಂತ 3 ಕರ್ನಾಟಕ ಯುದ್ಧಗಳು ನಡೀತಾ ಇದ್ದಾವೆ ರೀ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ. ಆವಾಗ ಕರ್ನಾಟಕ ಯುದ್ಧಗಳಲ್ಲಿ ಸಪ್ತವಾರ್ಷಿಕ ಕದನ ಕೂಡ ಫ್ರಾನ್ಸ್ ಮತ್ತು ಬ್ರಿಟಿಷ್ ಇಂಗ್ಲೆಂಡ್ ಮಧ್ಯೆ ನಡೀತಾ ಇದೆ. ಯಾವಾಗ ಫ್ರಾನ್ಸು ಸಪ್ತವಾರ್ಷಿಕ ಕದನದಲ್ಲಿ ಸೋಲನ್ನು ಅನುಭವಿಸ್ತದನೋ ಅದೇ ಅವಧಿಯಲ್ಲಿ ಇಲ್ಲಿಯೂ ಕೂಡ ಭಾರತದಲ್ಲಿ ಕರ್ನಾಟಕ ಯುದ್ಧಗಳು ಕೂಡ ಕೊನೆಗೊಳ್ತಾ ಇದ್ದಾವೆ. ಫ್ರೆಂಚರು ಸೋಲನ್ನು ಅನುಭವಿಸ್ತಾರೆ, ಅವರೂ ಕೂಡ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಹಾಗಾದ್ರೆ ಕೊನೆಗೆ ಉಳ್ಕೊಂಡವ್ರು ಯಾರು ರೀ, ಬ್ರಿಟಿಷರು. ಸೊ ಪ್ರಾರಂಭದಲ್ಲಿ ಬ್ರಿಟಿಷರು ಹಂತ ಹಂತವಾಗಿ ಬಲಿಷ್ಠರಾಗ್ತಾ ಹೋಗ್ತಾ ಇದ್ದಾರೆ. ಕೆಲವೊಂದಷ್ಟು ಪ್ರತಿಗಾಮಿ ನೀತಿಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಕ್ರಮೇಣವಾಗಿ ಭಾರತೀಯರ ರಾಜಕೀಯ ಅಧಿಕಾರವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡು ಭಾರತೀಯರನ್ನು ಆಳಿಕೆ ಪ್ರಾರಂಭಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ತೆಗೆದುಕೊಳ್ಬೋದು ಅಂತಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ಪದ್ಧತಿಯನ್ನು, ಸಹಾಯಕ ಸೈನ್ಯ ಪದ್ಧತಿಯನ್ನು, ಬಿರುದು ಬಾವಲುಗಳ ರದ್ದತಿ ಪದ್ಧತಿಯನ್ನು, ಇವುಗಳ ಮುಖಾಂತರ ಕೆಲವೊಂದು ಕಾಯ್ದೆ ಕಾನೂನುಗಳ ಮುಖಾಂತರ ಏನು ಮಾಡ್ತಾರೆ, ಭಾರತೀಯರನ್ನು ಶೋಷಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅದರಲ್ಲಿ ಆರ್ಥಿಕವಾಗಿ ಭಾರತೀಯರನ್ನು ಏನು ಮಾಡ್ತಾರೆ ಅಂದರೆ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ ಅನ್ನುವಂಥ ಪದ್ಧತಿಗಳ ಅನುಗುಣವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆರ್ಥಿಕವಾಗಿಯೂ ಭಾರತೀಯರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ರಮೇಣವಾಗಿ ಭಾರತೀಯರು ಏನಾದ್ರಂದ್ರೆ ಅಲ್ಲಿ ದುರ್ಬಲರಾಗ್ತಾ ಇದ್ದಾರೆ, ಬ್ರಿಟಿಷರು ಪ್ರಬಲರಾಗ್ತಾ ಹೋಗ್ತಾ ಇದ್ದಾರೆ. ಆವಾಗ ಮಧ್ಯದ ಅವಧಿಯಲ್ಲಿ ಬ್ರಿಟಿಷರ ಆಡಳಿತವನ್ನು ವಿರೋಧ ಮಾಡ್ತಾ ಇರುವಂಥ ಭಾರತೀಯರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು 1857ರಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ಎಲ್ಲ ನಿಮಗೆ ಕಟ್ಟಾಗಿರುವಂಥ ಸಿಲೆಬಸ್ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ನಾನು. ಕಾರಣ ಏನಂದರೆ ಆ ಟಾಪಿಕ್ದು ಮುಂದಿನ ರಿಲೇಟೆಡ್ ಇದ್ದಿದ್ರಿ.
ಸೊ ಮಧ್ಯದಲ್ಲಿರುವಂಥ ಲೆಸನ್ಸ್ಗಳ ಕಟ್ ಆಗಿರೋದ್ರಿಂದ ಈ ಕೊರೋನಾ ಅನ್ನುವಂಥ ಒಂದು ಮಹಾಮಾರಿಯಾದಂಥ ಒಂದು ಕಂಟಕಪ್ರಾಯವಾದಂಥ ರೋಗದ ನಿಮಿತ್ತವಾಗಿ ಸಿಲೆಬಸ್ ಏನು ಕಟ್ ಆಗ್ಯದಲ್ಲ ಅದ್ರ ಲಿಂಕ್ ಕೊಟ್ನಿ ಅಂದರೆ ನಿಮಗೆ ಮುಂದಿನ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ ರೀ. 1857ರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇದೆ. ಅದರಲ್ಲಿ ಏನಾಗ್ತದೆ ಅಂತಂದರೆ ಯೋಜನೆ ಭಾರತೀಯದ್ದು ಒಳ್ಳೆಯದಿತ್ತು, ಬಟ್ ಎಲ್ಲರೂ ಸಮರ್ಪಕವಾಗಿ ಒಂದೇ ಅವಧಿಯಲ್ಲಿ ಏನು ಮಾಡೋದಿಲ್ಲ ಅಂದರೆ ಯುದ್ಧವನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಹೋರಾಟವನ್ನು ಪ್ರಾರಂಭ ಮಾಡೋದಿಲ್ಲ. ಹಾಗಾಗಿ ಅಲ್ಲಿ ಝಾನ್ಸಿ ಲಕ್ಷ್ಮೀಬಾಯಿ ಆಗಿರ್ಬೋದು, ನಾನಾ ಸಾಹೇಬ್ ಆಗಿರ್ಬೋದು, ನಂತರ ಈಗೇನಾಗದಂದ್ರೆ ಬಾನು ಬೇಗಂ, ಹಜರತ್ ಮಹಲ್ ಅಂತ ಆಗಿರ್ಬೋದು, ಈ ಎಲ್ಲ ವ್ಯಕ್ತಿಗಳ ನಾಯಕತ್ವದಲ್ಲಿ ಅದೊಂದು ಕದನ ನಡೀತಾ ಇದೆ. ಬಟ್ ಅದು ಕೂಡ ಅಲ್ಲಿ ಯಶಸ್ವಿಗೊಳ್ಳೋದಿಲ್ಲ. ಬಟ್ ಅಲ್ಲಿ ಮಾತ್ರ ಬ್ರಿಟಿಷರು ಸ್ವಲ್ಪ ಏನಾಗ್ತಾರೆ ಅಂದರೆ ಗಾಬರಿ ಆಗ್ತಾ ಇದ್ದಾರೆ. ಒಂದು ದಿನ ಭಾರತೀಯರು ನಮ್ಮ ವಿರುದ್ಧ ಹೋರಾಟ ಮಾಡ್ಬೋದು ಅನ್ನುವಂಥ ಒಂದು ಮನೋಭಾವನೆ ಮತ್ತು ಒಂದು ಭಯ ಅವರಲ್ಲಿ ಉಂಟಾಗ್ತದ ಅಂತ ಹೇಳ್ತೀವಿ. ಆದರೂ ಕೂಡ ಆ ಒಂದು ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೆದ ನಂತರವೂ ಕೂಡ ರಾಜಕೀಯ ಒಂದು ಕೆಲವೊಂದಷ್ಟು ಸುಧಾರಣೆಗಳನ್ನು ಮಾಡ್ತೀನಿ ಅನ್ನುವಂಥ ನೆಪದಲ್ಲಿ ಭಾರತೀಯರನ್ನು ಮತ್ತೆ ದುರ್ಬಲರನ್ನಾಗಿಸಿದರು. ಮನುಷ್ಯನಿಗೆ ಸಹನೆ ಎಷ್ಟಿರ್ತದ ಅಂತಂತಂದರೆ ಆತ ಕೊನೆಗೆ ನಾನು ನಿನ್ನೆ ಸಾಯ್ತೀನಿ ಅನ್ನುವಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಸಹನೆ ಮೀರಿ ಹೋಗ್ತದೆ. ಕೊನೆಗೆ ಆತ ವಿರುದ್ಧವಾಗಿ ಪ್ರತಿಕ್ರಿಯೆ ಮಾಡೋದು ಮನುಷ್ಯನ ಸ್ವಾಭಾವಿಕ ಗುಣ ಅಂತ ತೆಗೆದುಕೊಳ್ತಾ ಇದ್ದೀವಿ. ಯಾವುದೇ ಒಂದು ಮಗುವನ್ನು ಒಂದು ನೀರಲ್ಲಿ ಈಜಬೇಕಾದಾಗ ಆ ಮಗುವನ್ನು ಪ್ರೆಷರ್ ಹಾಕಿ ನಾವು ಮಾಡ್ತಾ ಹೋದಾಗ ಅದು ಎಷ್ಟು ಮಟ್ಟಿಗೆ ಸಹಿಸ್ಬೋದ್ರಿ? ಒಂದು ಮಗು ಅಂತಂದ್ರೆ ಭಾಳ ಚಿಕ್ಕ ಮಗು ಅಂತಲ್ಲ, ಒಂದು ಮಧ್ಯದ ವಯಸ್ಸಿನಲ್ಲಿ ಇರುವಂಥ ಅಥವಾ ನಿಮ್ಮ ಏಜಲ್ಲಿರುವಂಥ ಸ್ಟೂಡೆಂಟನ್ನು ಅಂತೂ ಒಂದು ಏಜಿದ ಹುಡುಗ ಅಂತ ತೆಗೆದುಕೊಳ್ರಿ. ಕೊನೆಗೆ ಆತ ಎತ್ತು ಮಾಡ್ತಾನೆ, ತಾನು ನೀರು ಕೂಡ ಸಾಯ್ತೀನಿ ಅಂತಂದಾಗ ಪ್ರೆಷರ್ ಹಾಕುವಂಥ ವ್ಯಕ್ತಿಯ ವಿರುದ್ಧ ಪ್ರತಿಕ್ರಿಯೆ ನೀಡ್ತಾ ಇದ್ದಾನೆ, ಆತನ ಕೈಯನ್ನು ಎತ್ತಿ ಹೋಗ್ತಾ ಇದ್ದಾನೆ. ಅದೇ ರೀತಿ ಆಗ್ತಾ ಇದೆ. ಪ್ರಾರಂಭದಲ್ಲಿ ಭಾರತೀಯರು ಏನು ಮಾಡಿದರು ಅಂತಂದರೆ ಬ್ರಿಟಿಷರ ಪ್ರಭಾವವನ್ನು ಸಹಿಸ್ಕೊಂಡ್ರು. ಬಟ್ ಯಾವಾಗ ಇಡೀ ರಾಷ್ಟ್ರ ಅವರ ಒಂದು ಅಧೀನದಲ್ಲಿ ಹೋಗ್ತದೆ, ಸಂಪೂರ್ಣವಾಗಿ ನಾವು ದುರ್ಬಲರಾಗೇ ಉಳಿತೀವಿ ಅನ್ನುವಂಥ ಸ್ಥಿತಿ ಬರ್ತದೋ ಆವಾಗ ಅವರ ವಿರುದ್ಧ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಕರಿತಾ ಇದ್ದೀವಿ. ಹಾಗಾದರೆ ಇವತ್ತಿನ ನೇರ್ ಕಾನ್ಸೆಪ್ಟ್ ನಾವು ಏನು ಮಾಡೋಣ ಅಂದ್ರೆ ಚರ್ಚಿಸೋಣ. ಓಕೆ, ಹಾಗಾದರೆ ಭಾರತದ ರಾಷ್ಟ್ರೀಯ ಚಳುವಳಿ ಯಾತಕ್ಕೋಸ್ಕರ ನಡೀತು ಅಂದರೆ ಭಾರತೀಯರು ಸ್ವತಂತ್ರವನ್ನು ಪಡೆದುಕೊಳ್ಳೋಕ್ಕೋಸ್ಕರ ಭಾರತೀಯ ರಾಷ್ಟ್ರೀಯ ಚಳವಳಿ ಅನ್ನೋದು ನಡೀತದೆ. ಹಾಗಾದರೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ ಆಗಲಿಕ್ಕೆ ಏನು ಕಾರಣಗಳಿದ್ದಾವೆ. ಪ್ರಾರಂಭದಲ್ಲಿ ಬ್ರಿಟಿಷರ ಅಧಿಕಾರವನ್ನು ಒಪ್ಕೊಂಡಂಥ ಭಾರತೀಯರು ಅವರ ವಿರುದ್ಧ ರೊಚ್ಚಿಗೇರಲಿಕ್ಕೆ ಏನು ಕಾರಣ, ಅವರ ರಾಷ್ಟ್ರದ ಬಗ್ಗೆ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಅಥವಾ ಅವರ ರಾಷ್ಟ್ರದ ಬಗ್ಗೆ ಅಭಿಮಾನವನ್ನು ಮೂಡಿಸ್ಕೊಳ್ಳಿಕ್ಕೆ ಏನು ಕಾರಣಗಳಿದ್ದಾವೆ, ಆ ಕಾರಣಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ, ಚರ್ಚಿಸ್ತಾ ಇದ್ದೀವಿ. ಓಕೆ ರೀ. ಫಸ್ಟಿಗೆ ನಾನು ನಿಮಗೆ ಏನು ಹೇಳ್ತಿದ್ದೀನಿ ಅಂತಂದರೆ ರಾಷ್ಟ್ರೀಯತೆ ಅಂದರೆ ಏನು ಅನ್ನೋದನ್ನು ತೆಗೆದುಕೊಳ್ಳೋಣ ರೀ. ರಾಷ್ಟ್ರೀಯತೆ ಅಂದರೆ ಏನು ಅಂತಂದರೆ ಯಾವ ವ್ಯಕ್ತಿ ಒಂದು ರಾಷ್ಟ್ರದಲ್ಲಿ ವಾಸ ಮಾಡ್ತಾ ಇದ್ದಾನೋ ಆತನ ರಾಷ್ಟ್ರದ ಮೇಲೆ ಗೌರವವನ್ನು ಇಡೋದು, ಅಭಿಮಾನವನ್ನು ಇಡೋದು, ಜೊತೆಗೆ ಇತರೆ ರಾಷ್ಟ್ರಗಳನ್ನು ಕೂಡ ಗೌರವಿಸೋದು ರಾಷ್ಟ್ರೀಯತೆ. ಇನ್ನೊಂದು ವರ್ಡ್ ಕೇಳಿದ್ದೀರಿ ನೀವು ಹಿಸ್ಟ್ರಿಯಲ್ಲಿ, ಉಗ್ರ ರಾಷ್ಟ್ರೀಯತೆ ಅಂತ. ಉಗ್ರ ರಾಷ್ಟ್ರೀಯತೆ ಅಂದರೆ ನಾನು ಮಾತ್ರ ಶ್ರೇಷ್ಠ, ನನ್ನ ರಾಷ್ಟ್ರ ಮಾತ್ರ ಶ್ರೇಷ್ಠ ಇದೆ, ಉಳಿದೆಲ್ಲ ರಾಷ್ಟ್ರಗಳು ಕನಿಷ್ಠತೆ ಇದ್ದಾವೆ, ನಾನೇ ಜಗತ್ತಿನಲ್ಲಿ ಶ್ರೇಷ್ಠ ರಾಷ್ಟ್ರ ಅನ್ನೋದವನು ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು ಉಗ್ರ ರಾಷ್ಟ್ರೀಯತೆ. ಉದಾಹರಣೆಗೆ ಹೇಳ್ರಿ, ಫಸ್ಟ್ ಕೇಳಿದ್ದೀರಿ ನೀವು, ಜರ್ಮನಿ ಮತ್ತು ಇಟಲಿ. ಅದರಲ್ಲಿ ಜರ್ಮನಿಯಲ್ಲಿ ಉಗ್ರ ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಯಾರು ಬೆಳೆಸಿದ್ರಿ? ಹಿಟ್ಲರ್ ಬೆಳೆಸಿದ. ಏನಂತ ಹೇಳಿದ? ಜರ್ಮನ್ ಜನಾಂಗದವರೇ ಸರ್ವಶ್ರೇಷ್ಠರು, ಅವರು ಭೂಮಿ ಮೇಲೆ ಸೃಷ್ಟಿಯಾಗಿದೆ ಜಗತ್ತನ್ನು ಆಳ್ವಿಕೆ, ಹೀಗೆ ಹೇಳೋದ್ರಿಂದ ಅವರಲ್ಲಿ ಉಗ್ರ ರಾಷ್ಟ್ರೀಯತೆ ಮನೋಭಾವನೆ ಬೆಳೀತು. ಉಳಿದೆಲ್ಲ ರಾಷ್ಟ್ರಗಳು ಕನಿಷ್ಠತೆ ಅಂತ ನೋಡಿದ್ವು. ಅದರ ಪರಿಣಾಮವಾಗಿ ಭೀಕರವಾಗಿ ನಾವು ಏನು ಮಾಡ್ತೀವಿ ಅಂದರೆ 2 ಮಹಾಯುದ್ಧಗಳನ್ನು ಕಂಡುಕೊಂಡಿದ್ವಿ. ಅದರಿಂದ ಎಷ್ಟೋ ರಾಷ್ಟ್ರಗಳು ಸರ್ವನಾಶವಾಗ್ತಾ ಇದ್ದಾವೆ. ಹಾಗಾದರೆ ಕಾಮನ್ ಆಗಿ ಹೇಳೋದೇನೆಂದರೆ ಮಾನವನಲ್ಲಿ ಅಥವಾ ಮನುಷ್ಯನಲ್ಲಿ ರಾಷ್ಟ್ರೀಯತೆ ಮನೋಭಾವನೆ ಇರಬೇಕು, ಉಗ್ರ ರಾಷ್ಟ್ರೀಯತೆ ಮನೋಭಾವನೆ ಇರಬಾರ್ದು. ರಾಷ್ಟ್ರಕ್ಕಾಗಿ ಸರ್ವತ್ಯಾಗಕ್ಕೂ ಸಿದ್ಧನಾಗಿರಬೇಕು, ಬಟ್ ಉಗ್ರ ರಾಷ್ಟ್ರೀಯತೆ ಮನೋಭಾವನೆಯನ್ನು ಬೆಳೆಸ್ಕೊಂಡು ಬೇರೆ ರಾಷ್ಟ್ರಗಳನ್ನು ನಾಶ ಮಾಡುವಂಥ ಚಟುವಟಿಕೆಗಳಲ್ಲಿ ತೊಡಗಬಾರದು. ಹಾಗಾದರೆ ರಾಷ್ಟ್ರೀಯತೆ ಅಂತಂದರೆ ಏನಂದರೆ ತನ್ನ ರಾಷ್ಟ್ರದ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ, ಗೌರವವನ್ನು ಇಡುವಂಥ ಒಂದು ಚಟುವಟಿಕೆಯನ್ನು ನಾವೇನಂತ ಕರಿತೀವಿ ರೀ? ರಾಷ್ಟ್ರೀಯತೆ ಅಂತ ಕರಿತಾ ಇದ್ದೀವಿ. ಹಾಗಾದರೆ ಇಂಥ ಮನೋಭಾವನೆ ಮೊದಲು ಭಾರತೀಯರಲ್ಲಿ ಇರಲಿಲ್ಲ. ಏನು ಅಂದರೆ ಇತ್ತು, ಬಟ್ ಪ್ರಕಟಣೆ ಆಗಿರಲಿಲ್ಲ. ಬಟ್ ಅದು ಹೊರಗೆ ಬರಲಿಕ್ಕೆ ಏನು ಕಾರಣ ನೋಡಿರಿ, ಎಲ್ಲ ವ್ಯಕ್ತಿಗಳಲ್ಲಿ ಎಲ್ಲ ರೀತಿಯ ಜ್ಞಾನಗಳಿರ್ತದೆ, ಕೌಶಲ್ಯಗಳಿರ್ತದೆ. ಬಟ್ ಎಲ್ಲ ಸಂದರ್ಭದಲ್ಲಿ ಆ ವ್ಯಕ್ತಿಯ ಆ ಕೌಶಲ್ಯ ಮತ್ತು ಜ್ಞಾನಗಳನ್ನು ಪ್ರಕಟಣೆ ಮಾಡೋದಿಲ್ಲ, ತೋರಿಸ್ಕೊಳ್ಳೋದಿಲ್ಲ. ಕಾರಣ ಏನ್ರಿ? ಅಂಥ ಸಂದರ್ಭಗಳಲ್ಲಿ ಬಂದಿರುವುದಿಲ್ಲ. ಆದರೆ ಇಲ್ಲಿ ಭಾರತೀಯರಲ್ಲಿ ಮುಂಚೆ ಆ ಮನೋಭಾವನೆ ಇತ್ತು, ಬಟ್ ಕೊನೆಗೆ ಯಾವಾಗ ಅವು ಎಲ್ಲವೂ ನಾಶವಾಗ್ತಾವಂತಾರೆ ಅವಾಗ ಅದನ್ನು ಪ್ರಕಟಣೆ ಮಾಡ್ತಾ ಇದ್ದಾರೆ.
ಹಾಗಾದರೆ ನೇರವಾಗಿ ನಾನು ಇವಾಗ ಏನು ಮಾಡ್ತೀನಿ, ಕಾನ್ಸೆಪ್ಟ್ ಬರ್ತಾ ಇದ್ದೀನಿ. ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಪ್ರಮುಖವಾದಂಥ ಕಾರಣವಾದಂಥ ಅಂಶಗಳೇನಿದಾವ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಭಾರತ ಅನ್ನೋದು ಒಂದು ಸರ್ವಶ್ರೇಷ್ಠವಾದಂಥ ರಾಷ್ಟ್ರವಾಗಿದೆ, ಸಂಪದ್ಭರಿತವಾದಂಥ ರಾಷ್ಟ್ರವಾಗಿದೆ. ಈ ರಾಷ್ಟ್ರದಲ್ಲಿ ಗ್ರೀಕರು, ಆರ್ಯರು, ಕುಶಾನರು, ಪರ್ಸಿಯನ್ನರು, ಸೊ ಹೀಗೆ ಸಾಕಷ್ಟು ಜನ ವ್ಯಕ್ತಿಗಳು, ಅಫ್ಘಾನಿಸ್ತಾನನ್ನರು ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಆಕ್ರಮಣವನ್ನು ಮಾಡಿದರು ಪ್ರಾರಂಭದಲ್ಲಿ. ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ ಗ್ರೀಕ್ ಅಲೆಕ್ಸಾಂಡರ್, ಜನರಲ್ ಸೆಲ್ಯೂಕಸ್ ಇವರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಆರ್ಯರು ಬೇರೆ ರಾಷ್ಟ್ರದಿಂದ ವಲಸೆ ಏನು ಬಂದು ಇಲ್ಲೇ ಆಡಳಿತವನ್ನು ಪ್ರಾರಂಭಿಸಿದರು. ಕುಶಾನರು ಕೂಡ ಕನಿಷ್ಕ, 1ನೇ ಕಾಡ್ಪೇಸಿಸ್, 2ನೇ ಕಾಡ್ಪೇಸಿಸ್ ಅನ್ನೋಂಥ ದೊರೆಗಳು ಬೇರೆ ರಾಷ್ಟ್ರದಿಂದ, ಚೀನಾದ ಮೂಲದಿಂದ ಬಂದವರು ಭಾರತದಲ್ಲೇ ಆಳ್ವಿಕೆಯನ್ನು ಪ್ರಾರಂಭ ಮಾಡಿದರು. ಅಫ್ಘಾನಿಸ್ತಾನದರು, ಪರ್ಸಿಯನ್ನರು, ಹೀಗೆ ಭಾರತವನ್ನು ಆಳ್ವಿಕೆ ಅಥವಾ ಭಾರತವನ್ನು ಆಕ್ರಮಣಿಸ್ತಿರುವಂಥ ಬೇರೆ ಜನಾಂಗದವರು ಇಲ್ವೇನೋ ಅಂತ ಅನಿಸುವಷ್ಟು ಏನಿದೆ ಅಂದರೆ ಜನಾಂಗದವರು ಭಾರತದ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಭಾರತವನ್ನು ಆಕ್ರಮಣವನ್ನು ಮಾಡಿ ಭಾರತದಲ್ಲಿ ರಾಜಕೀಯ ಆಡಳಿತವನ್ನು ಪ್ರಾರಂಭಿಸಿ ತಮ್ಮದೇ ಆದಂಥ ಒಂದು ಸಂಸ್ಕೃತಿ ಮತ್ತು ಭಾರತದ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಒಂದು ಸಂಸ್ಕೃತಿಯನ್ನು ಏನು ಮಾಡಿದರು ಅಂತಂದ್ರೆ ಬೆಳೆಸಿದ್ರು. ಹಾಗಾಗಿ ಅವ್ರು ಯಾರೂ ನಮಗೆ ವಿದೇಶಿಗರು ಅಂತ ಅನ್ನಿಸ್ಲಿಲ್ಲ. ಆರ್ಯರು ಭಾರತೀಯ ಮೂಲ ಜನಾಂಗದವರು ಅಂತ ನಾವು ಇತಿಹಾಸದಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಹೊರತಾಗಿ ಅವರು ಬೇರೆ ಯಾವುದೇ ರಾಷ್ಟ್ರದವರು ಅಂತ ತಗೊಳ್ಳೋದಿಲ್ಲ. ಕುಶಾನರು ಭಾರತದಲ್ಲಿ ರಾಜಕೀಯ ಆಡಳಿತವನ್ನು ಪ್ರಾರಂಭಿಸಿದರು. ಚೀನಾದ ಮೂಲದವರಾಗಿದ್ದರೂ ಕೂಡ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಇಲ್ಲಿ ಕೂಡ ಏನು ಮಾಡಿದ್ರು, ತಮ್ಮದೇ ಆದಂಥ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಕಾರಣರಾದರು. ಹಾಗಾಗಿ ಆರ್ಯರಾಗಲಿ, ಪರ್ಸಿಯನರಾಗಲಿ, ಕುಶಾನರಾಗಲಿ, ಗ್ರೀಕರಾಗಲಿ ಯಾರೂ ಕೂಡ ಭಾರತವನ್ನು ಆಕ್ರಮಣ ಮಾಡಿದ್ರು ಹೊರತಾಗಿ ಭಾರತವನ್ನು ನಾಶಪಡಿಸಲಿಕ್ಕೆ ಮುಂದಾಗಲಿಲ್ಲ. ಇಲ್ಲಿರುವಂಥ ಸಂಸ್ಕೃತಿಯನ್ನು ಒಪ್ಕೊಂಡು ಭಾರತೀಯರಾಗೇ ಏನು ಮಾಡಿದರು ಅಂದರೆ ತಮ್ಮ ಆಡಳಿತವನ್ನು ನಡೆಸಿದರು. ಇನ್ನು ಅವರ ವಿಭಿನ್ನವಾಗಿರುವಂಥ ಒಂದು ಜನಾಂಗವೇ ಯಾವುದು ಅಂತಂದರೆ ಬ್ರಿಟಿಷರು. ಇವರು ಯಾವತ್ತಿಗೂ ಭಾರತವನ್ನು ತಮ್ಮ ರಾಷ್ಟ್ರ ಅಂತ ಅನಿಸ್ಕೊಳ್ಳಿಲ್ಲ. ಭಾರತದಲ್ಲಿರುವಂಥ ಸಂಸ್ಕೃತಿಯನ್ನು ಅವರು ಗೌರವಿಸಲಿಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಿತ್ರವಾದಂಥ ಮನೋಭಾವನೆ ಅಂತಂದರೆ ಬ್ರಿಟಿಷರು ಭಾರತಕ್ಕೆ ನಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಭಾರತವನ್ನು ವಶಪಡಿಸಿಕೊಳ್ಬೇಕು ಅನ್ನೋಂಥ ಮನೋಭಾವನೆಯನ್ನು ಮೂಡಿಸ್ಕೊಂಡಂಥ ವ್ಯಕ್ತಿಗಳನ್ನೇ ಅಲ್ಲ. ಆ ರೀತಿ ಇಡೀ ರಾಷ್ಟ್ರವನ್ನು ಆಕ್ರಮಣ ಮಾಡಬೇಕು ಅಂತ ಬಯಸಿದಂಥ ವ್ಯಕ್ತಿಗಳು ಬ್ರಿಟಿಷರಲ್ಲ. ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಿದ್ದ ಕಾರಣ ಏನಂದ್ರೆ ವ್ಯಾಪಾರಕ್ಕೆ ಮಾತ್ರ ಬ್ರಿಟಿಷರು ಭಾರತಕ್ಕೆ ಬಂದಿದ್ದರು. ಬಟ್ ಇಲ್ಲಿರುವಂಥ ಸ್ಥಿತಿಗತಿಗಳು, ಅವಕಾಶಗಳು ಅವ್ರನ್ನ ಏನು ಮಾಡ್ತಾವೆ ಅಂದರೆ ಹಂತವಾಗಿ ಬಲಿಷ್ಠರಗೊಳಿಸ್ತಾ ಇದ್ದಾವೆ. ಭಾರತೀಯರ ದೌರ್ಬಲ್ಯತೆಯನ್ನು ಏನು ಮಾಡ್ತಾರೆ ಅಂದರೆ ಅರ್ಥಕೊಂಡಂಥ ಬ್ರಿಟಿಷರು ಭಾರತೀಯರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅವರ ಒಂದು ನಿರ್ಮಿಸುವಂತಹ ಪ್ರತಿಗಾಮಿ ನೀತಿಗಳು ಭಾರತೀಯರ ಏನು ಮಾಡ್ತಾರೆ ಅಂದ್ರೆ ಭಾರತೀಯರನ್ನು ನಿಯಂತ್ರಣಗೊಳಿಸ್ತಾ ಇದ್ದಾವೆ. ಹಾಗಾಗಿ ಏನಾಗ್ತದೆ ಅಂತಂದರೆ ಹಂತವಾಗಿ ಬ್ರಿಟಿಷರು ಏನು ಮಾಡಿದ್ರೆ ವ್ಯಾಪಾರದಲ್ಲಿ ಬಲಿಷ್ಠರಾಗ್ತಾ ವ್ಯಾಪಾರಕ್ಕೋಸ್ಕರ ಕೆಲವು ಪ್ರದೇಶಗಳನ್ನು ಭಾರತೀಯ ಅರಸರಿಂದ ಪಡೆದುಕೊಳ್ತಾ ವಶಪಡಿಸಿಕೊಳ್ತಾ ಒಂದು ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಬೃಹತ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡು ಏನು ಮಾಡಿದರು ಅಂತಂದರೆ ಭಾರತೀಯರನ್ನು ತಮ್ಮ ಕೈಗೊಂಬೆ ಹಾಕ್ಸ್ಕೊಳ್ತಾ ಇದ್ದಾರೆ. ಹೀಗೆ ಭಾರತೀಯರು ಏನಾದರೂ ಅಂತಂದರೆ ಬ್ರಿಟಿಷರ ಅಡಿಯಾಳರಾಗ್ತಾ ಇದ್ದಾರೆ. ಬ್ರಿಟಿಷರು ಏನಾದರೂ ಪ್ರಬಲರಾಗ್ತಾ ಇದ್ದಾರೆ. ಯಾವುದೇ ಆಕಾಂಕ್ಷೆಗಳಿಲ್ಲದೆ ಕೇವಲ ವ್ಯಾಪಾರಕ್ಕಾಗಿ ಬಂದಂಥ ಬ್ರಿಟಿಷರು ಇಲ್ಲಿರುವಂಥ ಸ್ಥಿತಿಗತಿಗಳನ್ನು ಅರ್ಥಕೊಂಡು ಬಲಿಷ್ಠರಾಗಿ ಭಾರತೀಯರನ್ನು ಏನು ಮಾಡಿದರು ಅಂತಂದರೆ ತಮ್ಮ ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸಿದರು ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡು ಅವ್ರದ್ದೇ ಆದಂಥ ಆಡಳಿತವನ್ನು ನಡೆಸಿದರು. ಅದು ಯಾವಾಗ ಅವರ ಆಡಳಿತ ಮಿತಿಮೀರ್ತಾ ಇದೆ, ಯಾವಾಗ ಮಿತಿಮೀರಿ ಭಾರತೀಯರು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ, ಆವಾಗ ಏನಾಗ್ತದೆ ಅಂದರೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಮನೋಭಾವನೆ ಬೆಳೀತಾ ಇದೆ. ಸೊ ಹೀಗೆ ಭಾರತೀಯರ ರಾಷ್ಟ್ರೀಯತೆ ಮನೋಭಾವನೆ ಬೆಳಲಿಕ್ಕೆ ಇದೊಂದು ಹಿನ್ನೆಲೆ ಅಂತ ತೆಗೆದುಕೊಳ್ತೀವಿ. ಇನ್ನು ಏನು ಕಾರಣಗಳಿದಾವೆ ಅಂದರೆ ಬ್ರಿಟಿಷರ ಆರ್ಥಿಕ ನೀತಿ. ಬ್ರಿಟಿಷರ ಆರ್ಥಿಕ ನೀತಿ ಏನಾಗಿದೆ ಅಂತಂದರೆ ಭಾರತೀಯರ ಒಂದು ರಾಷ್ಟ್ರೀಯತೆ ಉದಾಹರಣೆಗೆ ಬಲಿಷ್ಠವಾದಂಥ ಕಾರಣ ಅಂತ ಕರಿತೀವಿ. ಇವಾಗಲೇ ನಾನು ಹೇಳಿರುವ ಹಾಗೆ ಭಾರತಕ್ಕೆ ಬ್ರಿಟಿಷರು ಬಂದಿದ್ದು ಅದಕ್ಕೆ ಅಂದರೆ ವ್ಯಾಪಾರಕ್ಕಾಗಿ. ಆವಾಗ ಭಾರತೀಯರು ಏನು ಮಾಡಿದ್ದಾರೆ, ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಭಾರತವನ್ನು ತಮ್ಮ ವ್ಯಾಪಾರದ ಮೂಲವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಭಾರತದಲ್ಲಿರುವಂಥ ಎಲ್ಲ ಕಚ್ಚಾ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ಅಂತಂದ್ರೆ ತಾವು ಪಡ್ಕೊಂಡು ತಾವು ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಭಾರತದ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಬ್ರಿಟಿಷರ ಪ್ರಕಾರ ಭಾರತ ಅಂದರೆ ಏನಂದರೆ ಬ್ರಿಟಿಷರ ಪ್ರಕಾರ ಭಾರತ ಅಂದರೆ ಏನು ಅಂತಂದರೆ ಬ್ರಿಟಿಷರಿಗೆ ಕಚ್ಚಾ ಸಂಪನ್ಮೂಲಗಳನ್ನು ಒದಗಿಸುವಂಥ ಒಂದು ರಾಷ್ಟ್ರ
ಅವರು ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಮಾರಾಟ ಮಾಡುವಂಥ ಒಂದು ಮಾರುಕಟ್ಟೆ. ಇಷ್ಟೇ ಅವರ ಮನೋಭಾವನೆಯಲ್ಲಿರ್ತದ. ಹಾಗಾಗಿ ಏನಾಗ್ತದ ಅಂತಂದರೆ ಭಾರತೀಯದಲ್ಲಿರುವಂಥ ಸಾಕಷ್ಟು ಕಚ್ಚಾ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ಅಂದರೆ ಲೆಕ್ಕ ಇಲ್ಲದಷ್ಟು ಸಂಪನ್ಮೂಲಗಳನ್ನು ಭಾರತಕ್ಕೆ ಏನು ಮಾಡ್ತಾರೆ, ಇಂಗ್ಲೆಂಡ್ಗೆ ರವಾನೆ ಮಾಡ್ತಾರೆ. ಇಂಗ್ಲೆಂಡ್ನಲ್ಲಿ ಸಿದ್ಧವಾಗ್ತಾ ಇರುವಂಥ ಎಲ್ಲ ಮೂಲ ವಸ್ತುಗಳನ್ನು ಅಥವಾ ಸಿದ್ಧ ವಸ್ತುಗಳನ್ನ ಭಾರತದ ಮಾರುಕಟ್ಟೆಯಲ್ಲಿನ ಮಾರ್ತಾ ಇದ್ದಾರೆ. ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರ್ತದ ಅಂತಂದರೆ, ಒಂದು ಯಾವುದೇ ರೀತಿಯಾದಂಥ ಆದಾಯ ಇಲ್ಲದೆ ಲಾಭ ಇಲ್ಲದೆ ಭಾರತದ ಸಂಪನ್ಮೂಲಗಳು ಇಂಗ್ಲೆಂಡಿಗೆ ಏನಾಗ್ತದವ ಅಂದರೆ ರವಾನೆ ಆಗ್ತಾನೆ ಹೋಗ್ತಾ ಇದ್ದಾವೆ. ಲೆಕ್ಕ ಇಲ್ಲದಷ್ಟು ರವಾನೆ ಆಗ್ತಾನೆ ಹೋಗ್ತಾ ಇದ್ದಾವೆ. ಅವರು ಸಿದ್ಧಪಡಿಸ್ತಾ ಇರುವಂಥ ಯಾಂತ್ರಿಕ ಮತ್ತು ತಾಂತ್ರಿಕತೆಯಿಂದ ಕೂಡಿದಂಥ ಸಿದ್ಧ ವಸ್ತುಗಳನ್ನು ಭಾರತದ ಮಾರುಕಟ್ಟೆಯಲ್ಲಿ ಮಾಡೋದ್ರಿಂದ ಭಾರತದ ಗಡಿ ಅಥವಾ ಗುಡಿ ಕೈಗಾರಿಕೆಗಳು ನಾಶವಾಗ್ತಾ ಇದ್ದಾವೆ. ಭಾರತೀಯರ ವ್ಯಾಪಾರ ಮೂಲೆ ಗುಂಪೆ ಆಗ್ತಾ ಇದೆ. ಚಾಪೆ ನೇಯುವುದು, ಬುಟ್ಟಿ ನೇಯುವುದು, ಚರಕ, ಬಟ್ಟೆ ನೇಯುವುದು, ಸೊ ಇಂಥ ಎಷ್ಟೋ ಗುಡಿ ಕೈಗಾರಿಕೆಗಳಲ್ಲಿ ನಾಶವಾಗ್ತಾ ಇದ್ದಾವೆ. ಹಾಗಾಗಿ ಕಡ್ಡಾಯವಾಗಿ ಭಾರತೀಯರು ಬ್ರಿಟಿಷರ ಒಂದು ವಸ್ತುಗಳನ್ನೇ ಕೊಂಡ್ಕೊಳ್ಬೇಕು ಅನ್ನೋಂಥ ಅನಿವಾರ್ಯತೆ ಅಲ್ಲಿ ಒದಗಿ ಬರ್ತಾ ಇದೆ. ಸೊ ಈ ಒಂದು ಬ್ರಿಟಿಷರ ಒಂದು ಆರ್ಥಿಕ ನೀತಿ ಏನಾಗ್ತದೆ ಅಂದರೆ ಭಾರತೀಯರನ್ನು ರೊಚ್ಚಿಗೇಳ್ತಾ ಇದೆ. ಕಾರಣ ಭಾರತೀಯರ ವ್ಯಾಪಾರ ಮತ್ತು ಆ ಗುಡಿ ಕೈಗಾರಿಕೆಗಳ ಮೇಲೇ ಡಿಫೆಂಡ್ ಇರುವಂಥ ವ್ಯಕ್ತಿಗಳೆಲ್ಲ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅವರ ನಿರುದ್ಯೋಗಿಗಳಿಂದ ಭಾರತಕ್ಕೆ ಆರ್ಥಿಕ ನಷ್ಟವಾಗ್ತಾ ಇದೆ. ಭಾರತದಲ್ಲಿರುವಂಥ ಭಾರತೀಯರು ನಿರುದ್ಯೋಗಿಗಳಾಗೋದ್ರಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಬ್ರಿಟಿಷರು ತಮ್ಮ ಒಂದು ವ್ಯಾಪಾರವನ್ನು ಬಲಿಷ್ಠತೆಗೊಳಿಸ್ಕೊಳ್ಬೇಕನ್ನೋಂಥ ಉದ್ದೇಶಕ್ಕೋಸ್ಕರ ಭಾರತೀಯರನ್ನು ಬಳಸ್ಕೊಳ್ತಾ ಇದ್ದಾರೆ. ಭಾರತದ ಸಂಪನ್ಮೂಲತೆಯನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ವಿಶೇಷವಾಗಿ ನೋಡ್ಬೋದು, ಈ ದಾದಾಬಾಯಿ ನವರೋಜಿಯವರು ದ ಪಾವರ್ಟಿ ಆ್ಯಂಡ್ ಲಿಬರ್ಟಿ ಇನ್ ದ ಸೊಸೈಟಿ ಅನ್ನುವಂಥ ಒಂದು ಕೃತಿಯಲ್ಲಿ ಭಾಳಷ್ಟು ಚೆನ್ನಾಗಿ ಬರೆದಿದ್ದಾರೆ ರೀ. ಭಾರತದ ಸಂಪನ್ಮೂಲಗಳು ಈ ಲೆಕ್ಕದಲ್ಲಿದ್ದಷ್ಟು ಹೇಗೆ ರವಾನೆ ಆಗ್ತಾ ಇದೆ ಇಂಗ್ಲೆಂಡ್ಗೆ ಅಂತ. ಅಂಕಿ ಅಂಶಗಳ ಮೂಲಕ ಮೊದಲು ಅಂತಂದರೆ ಭಾರತಕ್ಕೆ ಒಂದು ಆರ್ಥಿಕವಾದಂಥ ಒಂದು ನೀತಿಯನ್ನು ನೀಡಿದಂಥ ವ್ಯಕ್ತಿ ಅಂದರೆ ಯಾರು ಅಂದರೆ ದಾದಾಬಾಯಿ ನವರೋಜಿ. ಅವರ ಒಂದು ಕೃತಿಯನ್ನು ಓದಿದಾಗ ಭಾರತೀಯರಿಗೆ ಎಚ್ಚೆತ್ತಾಗ್ತದೆ, ನಮ್ಮ ಸಂಪತ್ತು ಈ ರೀತಿ ಹರಿದು ಹೋಗ್ತಾ ಇದೆ ಇಂಗ್ಲೆಂಡ್ಗೆ ಅಂತಂದು. ಹೀಗೆ ಭಾರತದ ಸಂಪತ್ತನ್ನು ತಾವು ಬಳಸ್ಕೊಂಡು ಭಾರತದಲ್ಲಿರುವಂಥ ಕಚ್ಚಾ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಸಿದ್ಧ ವಸ್ತುಗಳನ್ನು ಭಾರತದಲ್ಲಿಯೇ ಮಾರಾಟ ಮಾಡೋದ್ರಿಂದ ಭಾರತೀಯರ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಭಾರತೀಯರ ಗುಡಿ ಕೈಗಾರಿಕೆ ವ್ಯಾಪಾರಗಳು, ಚಿಕ್ಕ ಪುಟ್ಟ ವ್ಯಾಪಾರಗಳೆಲ್ಲ ನಾಶವಾಗ್ತಾ ಇದ್ದಾವೆ. ಅದರಿಂದ ಭಾರತೀಯರಿಗೆ ಆರ್ಥಿಕ ನಷ್ಟವಾಗ್ತಾ ಇದೆ. ಹೀಗೆ ಆರ್ಥಿಕ ನಷ್ಟಕ್ಕೆ ಒಳಗಾದಂಥ ಸಾಮಾನ್ಯ ಜನತೆ, ಗುಡಿ ಕೈಗಾರಿಕೆಗಳ ಮೇಲೆ ಅವಲಂಬನೆ ಇರುವಂಥ ಜನತೆ ಅಥವಾ ಕಾರ್ಮಿಕರು ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರೆ ಅಂತಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಒಂದು ರಾಷ್ಟ್ರೀಯತೆ ಚಳವಳಿಗೆ ಮೂಲ ಕಾರಣ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಆಕ್ರೋಶ ಮನೋಭಾವನೆ ರಾಷ್ಟ್ರೀಯತೆ ಬೆಳವಣಿಗೆಗೆ ಒಂದು ಕಾರಣವಾಗ್ಯದ ಅಂತ ತೆಗೆದುಕೊಳ್ತಾ ಇದ್ದೀವಿ. ಎರಡನೇದು ಬ್ರಿಟಿಷರ ಭಾರತದಲ್ಲಿನ ರಾಜಕೀಯ ಐಕ್ಯತೆ. ಸೊ ಭಾರತದಲ್ಲಿ ಬ್ರಿಟಿಷರು ರಾಜಕೀಯ ಐಕ್ಯತೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ರಾಜಕೀಯ ಐಕ್ಯತೆಯನ್ನು ಹೇಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಕೆಲವೊಂದಷ್ಟು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅನ್ನುವಂಥ ಕೆಲವೊಂದಷ್ಟು ವ್ಯವಸ್ಥೆಗಳನ್ನು ರೂಪಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಹಾಗಾಗಿ ಅಲ್ಲೊಂದು ರಾಜಕೀಯ ವ್ಯವಸ್ಥೆ ಬೆಳೀತಾ ಇದೆ. ಆ ರಾಜಕೀಯ ವ್ಯವಸ್ಥೆಯಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯಾದಂಥ ಸ್ಥಾನಮಾನಗಳು ಅಲ್ಲಿ ಇರೋದಿಲ್ಲ. ಕೇವಲ ಬ್ರಿಟಿಷರು ಮಾತ್ರ ಮನ್ನಣೆಯನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವರ ರಾಜಕೀಯ ಸಂಘಟನೆ ಮತ್ತು ರಾಜಕೀಯ ಐಕ್ಯತೆ ಏನಾಗ್ತದ ಅಂತಂದರೆ ಬ್ರಿಟಿಷರಿಗೆ ಮಾತ್ರ ಲಾಭದಾಯಕವಾಗಿದೆ, ಭಾರತೀಯರಿಗೆ ಯಾವುದೇ ರೀತಿಯಾದಂಥ ಲಾಭದಾಯಕಗಳಲ್ಲಿ ಇರೋದಿಲ್ಲ. ಹಾಗಾಗಿ ಭಾರತೀಯರು ಏನು ಮಾಡ್ತಾರೆ, ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಭಾರತೀಯರು ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಬ್ರಿಟಿಷರು ಭಾರತದಲ್ಲ ರಾಷ್ಟ್ರೀಯ ಐಕ್ಯತೆಯನ್ನು ಸ್ಥಾಪಿಸಿ ಸಾಕಷ್ಟು ವರ್ಷಗಳ ಕಾಲ ಅಂದರೆ ನಿಮಗೆ ಗೊತ್ತಿದೆ, ಭಾರತೀಯರು 200 ವರ್ಷಗಳ ಕಾಲ ಭಾರತದಲ್ಲೇ ಉಳಿದರು ಬ್ರಿಟಿಷರು ಅಂತ. 200 ವರ್ಷಗಳ ಕಾಲ ಏಕರೂಪತೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಹೆಚ್ಚು ಅಧಿಕಾರಗಳು ಬ್ರಿಟಿಷರಿಗೆ ಮಾತ್ರ ಮೀಸಲಿರ್ತಾವೆ. ಭಾರತೀಯರು ಕಡಿಮೆ ಸ್ಥಾನಗಳನ್ನು ಆ ಒಂದು ರಾಜಕೀಯದಲ್ಲಿ ಹೊಂದಿರ್ತಾ ಇದ್ದಾರೆ. ಹೆಚ್ಚು ಮತ್ತು ಉನ್ನತ ಸ್ಥಾನಗಳನ್ನು ಬ್ರಿಟಿಷರು ಮಾತ್ರ ಹೊಂದಿರ್ತಾ ಇದ್ದಾರೆ. ಹಾಗಾಗಿ ಭಾರತದಲ್ಲಿರುವಂಥ ಬ್ರಿಟಿಷರ ರಾಜಕೀಯ ಐಕ್ಯತೆ ಕೂಡ ಭಾರತೀಯರಿಗೆ ಕೋಪ ತರಿಸುವಂತಾಗ್ತದೆ. ಅವರಿಗೆ ತಮ್ಮ ವಿರುದ್ಧವಾದಂಥ ಮನೋಭಾವನೆಯನ್ನು ಪ್ರಕಟಣೆ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಉದ್ಭವ ಆಗ್ತದೆ. ಕಾರಣ ಬ್ರಿಟಿಷರು ಭಾರತೀಯರನ್ನು ಕೀಳು ಮನೋಭಾವನೆಯಿಂದ ಕಾಣ್ತಾ ಇದ್ದಾರೆ. ಯಾವುದೇ ರಾಜಕೀಯ ಉನ್ನತ ಸ್ಥಾನಗಳಲ್ಲಿ ಸಿಕ್ಕಿಲ್ಲ, ಕೇವಲ ಆಶ್ವಾಸನೆಗಳನ್ನು ಮಾತ್ರ ನೀಡ್ತಾ ಇರ್ತಾರೆ. ಹಾಗಾಗಿ ಭಾರತೀಯರು ಬ್ರಿಟಿಷರಿಂದ ತುಳಿತಕ್ಕೆ ಒಳಪಡ್ತಾ ಇದ್ದಾರೆ. ಹೀಗೆ ಬ್ರಿಟಿಷರಿಂದ ತುಳಿತಕ್ಕೆ ಒಳಪಟ್ಟಂಥ ಭಾರತೀಯರು ಬ್ರಿಟಿಷರ ವಿರುದ್ಧ ಆಕ್ರೋಶಕ್ಕೆ ಒಳಪಡ್ತಾ ಇದ್ದಾರೆ. ಬ್ರಿಟಿಷರ ವಿರುದ್ಧ ದಂಗೆ ಎಳ್ತಾ ಇದ್ದಾರೆ. ಅದನ್ನೇ ನಾವೇನಂತ ಕರಿತೀವಿ ರೀ, ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ದೀವಿ. ಇನ್ನೆಷ್ಟು
ಬ್ರಿಟಿಷರ ಶಿಕ್ಷಣ ನೀತಿ ಅಂತ ಹಿಂಗೆ ಪಾಯಿಂಟ್ಸ್ ಏನು ಇಲ್ಲರಿ, ಬಟ್ ನಾನು ನಿಮಗೆ ಪಾಯಿಂಟ್ಸ್ ಮಾಡಿ ನಿಮಗೆ ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಈಸಿ ಆಗ್ತದ ಅಂತ ಅಂದ್ಕೊಂಡು. ಬ್ರಿಟಿಷರ ಶಿಕ್ಷಣ ನೀತಿ ಕೂಡ ಭಾರತೀಯರ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಗ್ತದೆ. ಯಾಕೆ ಕಾರಣವಾಗ್ತದೆ ರೀ? ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂದರೆ ಸಂಪ್ರದಾಯಬದ್ಧವಾದಂಥ ಶಿಕ್ಷಣ ವ್ಯವಸ್ಥೆ ಇತ್ತು. ಮುಂಚೆ ಭಾರತೀಯರು ಸಂಸ್ಕೃತ, ಪರ್ಸಿಯನ್, ಅರೇಬಿಕ್ ಅನ್ನುವಂಥ ಭಾಷೆಗಳಲ್ಲಿ ಏನು ಮಾಡ್ತಿರು ಅಂತಂದರೆ ಏನು ಮಾಡ್ತಾಯಿದ್ರಿ, ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರು. ಆದರೆ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಆಂಗ್ಲ ಮಾಧ್ಯಮ ನೀತಿಯನ್ನು ಏನು ಮಾಡ್ತಾರೆ, ಜಾರಿಗೆ ತರ್ತಾ ಇದ್ದಾರೆ. ಸೊ ಈ ಒಂದು ಶಿಕ್ಷಣ ನೀತಿ ಭಾರತೀಯರ ಸಂಪ್ರದಾಯಬದ್ಧವಾದಂಥ ಶಿಕ್ಷಣ ನೀತಿಯನ್ನು ಏನು ಮಾಡ್ತದೆ, ನಾಶಪಡಿಸ್ತದೆ. ಸೊ ಅಲ್ಲಿ ಒಂದು ತಮ್ಮದೇ ಆದಂಥ ಒಂದು ಸಂಪ್ರದಾಯಬದ್ಧವಾದಂಥ ನೀತಿ ಇತ್ತು ರೀ. ಭಾರತದಲ್ಲಿ ಶ್ರೇಷ್ಠವಾದಂಥ ಭಾಷೆ ಅಂದರೆ ಸಂಸ್ಕೃತ ಭಾಷೆ ಹೇಗಿತ್ತು, ಗ್ರೀಕ್, ಪರ್ಸಿಯನ್ ಭಾಷೆಗಳಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ರು. ಬಟ್ ಸಡನ್ನಾಗಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಕೆಲವು ವರದಿಗಳ ಮೂಲಕ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನೇ ನೀತಿಯನ್ನೇ ಬದಲಾಯಿಸ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್ ಮೂಲದ ಶಿಕ್ಷಣವನ್ನು ಜಾರಿಗೆ ತರ್ತಾ ಇದ್ದಾರೆ. ಇವಾಗ ಭಾರತೀಯರಿಗೆ ತಮ್ಮ ಸಂಪ್ರದಾಯವನ್ನು ಈ ಶಿಕ್ಷಣ ನಾಶಪಡಿಸ್ತಾ ಇದೆ ಅಂತ ಏನು ಮಾಡ್ತದ ಅಂತಂದ್ರೆ ವಿಚಾರ ಬರ್ತದೆ. ಅಲ್ಲಿ 2 ವರ್ಗ ಉದಯವಾಗ್ತದೆ ರೀ. ಒಂದು ಇಂಗ್ಲೀಷ್ ಶಿಕ್ಷಣವನ್ನು ಸಪೋರ್ಟ್ ಮಾಡುವಂಥ, ಪ್ರೋತ್ಸಾಹಿಸುವಂಥ ವರ್ಗ ಒಂದಾದರೆ, ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ವಿರೋಧ ಮಾಡುವಂಥ ವರ್ಗ ಒಂದು, ಸಂಪ್ರದಾಯಬದ್ಧವಾದಂಥ ವರ್ಗ ಒಂದು. ಇಲ್ಲಿ ಮೂಲವಾಗಿ ಸಂಪ್ರದಾಯಸ್ಥರೇನಿದ್ರಲ್ಲ ಭಾರತದಲ್ಲಿ, ಅವರು ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಈ ಶಿಕ್ಷಣವನ್ನು ಅವರು ಜಾರಿಗೆ ತಂದರು ಭಾರತದಲ್ಲಿ, ನಮ್ಮ ಸಂಪ್ರದಾಯವಾದ ಶಿಕ್ಷಣ ನೀತಿಯನ್ನು ಅವರು ನಾಶಪಡಿಸಿದರು ಅನ್ನೋ ಮನೋಭಾವನೆ ಅವರಲ್ಲಿ ಉದಯವಾಗ್ತದೆ. ಹಾಗಾಗಿ ಅವರು ಕೂಡ ಭಾರತೀಯರನ್ನು ವಿರೋಧ ಮಾಡಲಿಕ್ಕೆ ಹೋಗ್ತಾರೆ. ಇನ್ನು ಇನ್ನೊಂದು ವರ್ಗ ಅಂತ ಹೇಳಿದೆ ನಾನು, ಯಾವುದ್ರದು, ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಸಪೋರ್ಟ್ ಮಾಡುವಂಥ ವರ್ಗ. ಆವಾಗ ಆ ನೀತಿಯನ್ನು ಸಪೋರ್ಟ್ ಮಾಡುವಂಥ ವರ್ಗದ ಒಂದು ಎಕ್ಸಾಂಪಲ್ ಹೇಳಬೇಕಾಗಿತ್ತಂದ್ರೆ ರಾಜಾರಾಮ್ ಮೋಹನ್ ರಾಯ್ ಅಂತ ತೆಗೆದುಕೊಳ್ಬೋದು, ಬಾಲ್ ಗಂಗಾಧರ್ ತಿಲಕ್ ಅಂತ ತೆಗೆದುಕೊಳ್ಬೋದು. ಇವರೆಲ್ಲರೂ ಏನು ಮಾಡ್ತಾರೆ, ಇಂಗ್ಲೀಷ್ ನೀತಿಯನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇಂಗ್ಲೀಷ್ ನೀತಿಯನ್ನು ಸಪೋರ್ಟ್ ಮಾಡಿಕೊಂಡು ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಇಂಗ್ಲೀಷದ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಆವಾಗ ಇಂಗ್ಲೀಷನ್ನು ಕಲಿತಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಯುರೋಪಿನ ಬೇರೆ ರಾಷ್ಟ್ರಗಳೊಂದಿಗೆ ತಮ್ಮನ್ನು ಏನು ಮಾಡ್ತಾರೆ, ಅನುಕರಣೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಸೊ ಜಗತ್ತಿನಲ್ಲಿ ಭಾರತದ ಸ್ಥಿತಿ ಹೇಗಿದೆ, ಇತರೆ ರಾಷ್ಟ್ರಗಳ ಸ್ಥಿತಿ ಹೇಗಿದೆ ಅನ್ನುವಂಥ ಅನುಕರಣೆಯನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಕಾರಣ ಇಂಗ್ಲೀಷ್ ಶಿಕ್ಷಣದ ನೀತಿಯನ್ನು ಅಳವಡಿಸ್ಕೊಂಡು ಬುದ್ಧಿವಂತ ವರ್ಗ ಏನು ಮಾಡ್ತದೆ ಅಂದರೆ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಪಾಶ್ಚಿಮಾತ್ಯ ಶಿಕ್ಷಣದೊಂದಿಗೆ, ಪಾಶ್ಚಿಮಾತ್ಯದ ವ್ಯವಸ್ಥೆಯೊಂದಿಗೆ ಭಾರತದ ವ್ಯವಸ್ಥೆಯನ್ನು ಕಂಪೇರ್ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಉದಾಹರಣೆ ಹೇಳಬೇಕಂದ್ರೆ ಜರ್ಮನ್ ಮತ್ತು ಇಟಲಿಯ ವ್ಯವಸ್ಥೆ ಹೇಗಿತ್ತು ಹಾಗೇ ಭಾರತದ ವ್ಯವಸ್ಥೆ ಇತ್ತು. ಜರ್ಮನ್ ಕೂಡ ಏನಾಗಿರಲಿಲ್ಲ, ಏಕೀಕರಣಗೊಂಡಿರಲಿಲ್ಲ. ಫಸ್ಟ್ ಏಡ್ ಓದಿದ್ದೀರಿ ನೀವು. ಇಟಲಿ ಕೂಡ ಏನಾಗಿತ್ತು ಅಂತಂದರೆ ಬೇರೆ ಬೇರೆ ರೀತಿಯಲ್ಲಿ ಏನಾಗಿತ್ತು, ಹಂಚಿ ಹೋಗಿತ್ತು. ಆದರೆ ಅಲ್ಲಿ ಬರ್ತಾ ಇರುವಂಥ ವಿಕ್ಟರ್ ಇಮ್ಯಾನ್ಯುಯಲ್, ಲಾರ್ಡ್ ಕೌಂಟ್ ಲಾವೂರ್ ಅನ್ನುವಂಥ ಪ್ರಮುಖ ವ್ಯಕ್ತಿಗಳು ಮತ್ತು ಜರ್ಮನಿಯಲ್ಲಿ ಬರ್ತಾ ಇರುವಂಥ ನೆಪೋಲಿಯನ್ ಬಂದಂಥ ಪ್ರಮುಖ ವ್ಯಕ್ತಿಗಳು ಏನಾಗ್ತಾ ಇದ್ದಾರೆ ಅಂತಂದರೆ ಅದರಲ್ಲಿ ಪ್ರಮುಖ ವ್ಯಕ್ತಿ ಯಾರು ಬರ್ತಾ ಇದ್ದಾರೆ ರೀ, ಜರ್ಮನಿಯಲ್ಲಿ ಬಿಸ್ಮಾರ್ಕ್ ಕೂಡ ಬರ್ತಾ ಇದ್ದಾನೆ. ಬಿಸ್ಮಾರ್ಕ್ ಇವರ ಒಂದು ಪ್ರಮುಖವಾದಂಥ ಒಂದು ಪ್ರಯತ್ನದಿಂದ ಇಟಲಿ ಮತ್ತು ಜರ್ಮನಿ ಏಕೀಕರಣಗೊಳ್ತದ. ಪಾಶ್ಚಿಮಾತ್ಯತೆ ಒಂದು ಆಕ್ರಮಣವನ್ನು ಅವ್ರು ಏನು ಮಾಡ್ತಾರೆ, ತಡೀತಾ ಇದ್ದಾರೆ. ವಿದೇಶಿಯರನ್ನು ತಮ್ಮ ರಾಷ್ಟ್ರದಿಂದ ಹೊರಗೆ ಹಾಕ್ತಾ ಇದ್ದಾರೆ. ಹಾಗಾದರೆ ಭಾರತದಲ್ಲಿ ಕೂಡ ವಿದೇಶಿಯರ ಆಕ್ರಮಣ ಇತ್ತು. ಬ್ರಿಟಿಷರು ಭಾರತಕ್ಕೆ ಬಂದಿದ್ದರು ಅಂದರೆ ಭಾರತೀಯರು ಏನು ಮಾಡ್ಬೇಕು ರೀ, ಅವರನ್ನು ಭಾರತದಿಂದ ಹೊರಗೆ ಹಾಕಬೇಕಾಗ್ತದೆ. ಹಾಗಾಗಿ ಇಟಲಿ ಮತ್ತು ಜರ್ಮನಿ ಸ್ಥಿತಿ ಹೇಗಿತ್ತು ಮತ್ತು ಅವು ರಾಷ್ಟ್ರಗಳು ಹೇಗೆ ಏಕೀಕರಣಗೊಂಡವು, ಹಾಗೆ ನಮ್ಮ ರಾಷ್ಟ್ರದ ಸ್ಥಿತಿಯೂ ಹಾಗೆ ಇದೆ. ನಮ್ಮ ರಾಷ್ಟ್ರವು ಬ್ರಿಟಿಷರಿಂದ ಏನಾಗಿದೆ, ಆಕ್ರಮಣಕ್ಕೊಳಪಡ್ತಾ ಇದೆ. ನಾವು ಕೂಡ ಏಕೀಕರಣಗೊಳ್ಬೇಕು, ನಮ್ಮ ರಾಷ್ಟ್ರವನ್ನು ಐಕ್ಯತೆ ಮಾಡಬೇಕಂದ್ರೆ ಬ್ರಿಟಿಷರನ್ನ ರಾಷ್ಟ್ರದನ್ನೇ ಏನು ಮಾಡ್ಬೇಕು ರೀ, ಹೊರಗೆ ಹಾಕಬೇಕು ಅನ್ನುವಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಯಾರು, ಬುದ್ಧಿವಂತ ಜನಾಂಗದ ವರ್ಗದವರು ತಮ್ಮ ಸ್ಥಿತಿಯನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳ ಸ್ಥಿತಿಯೊಂದಿಗೆ ಏನು ಮಾಡ್ತಾರೆ, ಅನುಕರಣೆಯನ್ನು ಮಾಡ್ತಾ ಇದ್ದಾರೆ. ಅನುಕರಣೆಯನ್ನು ಮಾಡಿ ಭಾರತದ ಸ್ಥಿತಿಯನ್ನು ಸುಧಾರಿಸಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಸೊ ಈ ರೀತಿ ಏನಾಗ್ತದೆ ಅಂತಂದರೆ ಕೆಲವೊಂದು ಬುದ್ಧಿವಂತ ವ್ಯಕ್ತಿ ಏನು ಮಾಡ್ತದ ಅಂತಂದರೆ ವ್ಯಕ್ತಿಗಳ ವರ್ಗ ಬ್ರಿಟಿಷರ ಶಿಕ್ಷಣ ನೀತಿಯಿಂದ ಬುದ್ಧಿವಂತರಾಗಿ ಆ ಶಿಕ್ಷಣ ನೀತಿಯನ್ನು ಗಳಿಸ್ಕೊಂಡು ಬ್ರಿಟಿಷರನ್ನ ಭಾರತದಿಂದ ಹೊರಗಾಗಬೇಕು ಅನ್ನೋಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅದು ಕೂಡ ಏನಿದೆ ಅಂತಂದರೆ ಭಾರತೀಯ ರಾಷ್ಟ್ರೀಯತೆ ಉದಯಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ತೀವಿ. ಇವರು ಜನತೆಯನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಭಾರತದ ಶಿಕ್ಷಣ ನೀತಿ ಹೇಗೆ ಜಾರಿಗೆ ಬಂತಂತ ನಿಮಗೆ ಗೊತ್ತಿದೆ. ವುಡ್ಸ್ ವರದಿ ಮತ್ತು ಮೆಕಾಲೆ ವರದಿ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ನೆನ್ಪಿಟ್ಕೊಳ್ರಿ,
ನಿಮಗೆ ಅನಿಸ್ಬೋದು ರೀ, ಭಾರತದಲ್ಲಿ ಬ್ರಿಟಿಷರು ಇಂಗ್ಲೀಷ್ ನೀತಿಯನ್ನು ಜಾರಿಗೆ ತಂದಿದ್ದು ಒಳ್ಳೆಯದೋ ಕೆಟ್ಟದೋ ಅಂತ ನಾನು ಪ್ರೆಸೆಂಟ್ ಇದ್ದರೆ ನಿಮ್ಗೆ ನಾನು ಸರ್ವೆ ಮಾಡೋಕ್ಕೆ ಹೇಳ್ತಿದ್ದೆ. ಬಟ್ ನೀವೆಲ್ಲ ನಿಮ್ಮ ಮನೇಲಿ ಇರೋದ್ರಿಂದ ನಂಗೆ ಅದು ಕರೆಕ್ಟ್ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಶ್ನೆ ಮಾಡ್ತೀನಿ ನಾನು ನಿಮಗೆ, ಇಂಗ್ಲೀಷ್ ಭಾರತದಲ್ಲಿ ಇರೋದು ಒಳ್ಳೆಯದೋ ಕೆಟ್ಟದ್ದು ಅಂತ. ಬ್ರಿಟಿಷರು ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ದು ಒಳ್ಳೆಯದೋ ಕೆಟ್ಟದ್ದು ಅಂತ. ಸೊ ನನ್ನ ಪ್ರಕಾರ ಅಂತಂದರೆ, ಅಂದರೆ ನೀವು ಕೊಡ್ತಾ ಇರೋ ಆನ್ಸರ್ ಅಂತ ನಾನು ಏನು ಅಂತ ಅಂದ್ಕೊಂಡ್ರೆ ಮೇ ಬಿ ನೀವೆಲ್ಲರೂ ಏನು ಮಾಡೋದಂದ್ರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತಂದಿದ್ದು ಒಳ್ಳೆಯದು ಅಂತ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇಂಗ್ಲೀಷ್ನಿಂದ ನಾವು ಏನು ಮಾಡ್ತೀವಿ ಅಂದರೆ ಜಗತ್ತನ್ನು ತಿಳ್ಕೊಳ್ಬೋದು. ಇಂಗ್ಲೀಷ್ ಏನಾಗಿದೆ ಅಂತಂದರೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ದ ವರ್ಡ್ ವಿಂಡೋಸ್ ಅಂತ ಹೇಳ್ತೀವಿ, ವಿಂಡೋಸ್ ಆಫ್ ದಿ ವರ್ಡ್ ಅಂತ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಎಲ್ಲ ನಾಲೆಜನ್ನು ಇಂಗ್ಲೀಷ್ನಲ್ಲಿ ಪಡ್ಕೊಳ್ಬೋದು ಅಂತ ನೀವೆಲ್ಲ ಹೇಳ್ಬೋದು. ಬಟ್ ಇಲ್ಲಿ ಒಪ್ಕೊಳ್ತೀನಿ ನಾನು ಕೂಡ, ಯಾಕಂದರೆ ಇಂಗ್ಲೀಷ್ ಅನ್ನೋದು ಏನಾಗಿದೆ, ಒಂದು ಉತ್ತಮವಾದಂಥ ಒಂದು ಜಗತ್ತಿನ ಭಾಷೆ ಆಗಿದೆ. ಜಗತ್ತಿನ ಜ್ಞಾನವನ್ನು ಪಡ್ಕೊಳ್ಬೇಕಾದ್ರೆ ನಾವು ಇಂಗ್ಲೀಷನ್ನು ಕಲಿಯೋದು ಅನಿವಾರ್ಯವಾಗ್ಯದ. ಆದರೆ ಭಾರತದಲ್ಲಿ ಬ್ರಿಟಿಷರು ಇಂಗ್ಲೀಷನ್ನು ಜಾರಿಗೆ ತಂದಿದ್ದು ನೀತಿ ಏನಾಗಿದೆ ಅಂದರೆ ಭಾಳ ಅದರ ಒಂದು ಉದ್ದೇಶ ಏನು ಅಂದರೆ ಸರಿ ಇರಲಿಲ್ಲ ಅಂತ. ನಾನು ಒಂದೇ ಒಂದು ವರ್ಡಲ್ಲಿ ಹೇಳ್ತೇನೆ ನಾನು ನಿಮಗೆ, ಇಲ್ಲಿ ನಾನು ನಿಮಗೆ ಕಾನ್ಸೆಪ್ಟ್ ಲಿಂಕನ್ನು ತಪ್ಪಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಲಾರ್ಡ್ ಮೆಕಾಲೆ ಭಾರತೀಯ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಂತ ಆತನನ್ನು ಕರಿತಾ ಇದ್ದೀವಿ ರೀ. ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಅಲ್ಲ ಆತ, ಭಾರತದ ಇಂಗ್ಲೀಷ್ ಶಿಕ್ಷಣದ ಪಿತಾಮಹ ಲಾರ್ಡ್ ಮೆಕಾಲೆ. ಆತ ಗವರ್ನರ್ ಆಗಿ ಕೆಲಸ ಮಾಡಬೇಕಾದಾಗ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದಲ್ಲಿ ಗವರ್ನರ್ ಆಗಿ ಕೆಲಸ ಮಾಡಬೇಕಾದಾಗ ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಹೇಗೆ ಜಾರಿಗೆ ತರಬೇಕು ಅಂತ ವರದಿ ಮಾಡಲಿಕ್ಕೆ ಮೆಕಾಲೆಯನ್ನು ನೇಮಿಸ್ತಾ ಇದ್ದಾನೆ. ಮೆಕಾಲೆ ಯಾವ ರೀತಿ ಶಿಕ್ಷಣ ಇರಬೇಕು ಅಂತ ವರದಿಯನ್ನು ಬೆಂಟಿಂಗ್ಗೆ ಕೊಡ್ತಾ ಇದ್ದಾನೆ. ಬೆಂಟಿಂಗ್ ಏನು ಮಾಡ್ತಾನೆ, ಅದನ್ನು ಒಪ್ಕೊಳ್ತಾ ಇದ್ದಾನೆ, ಪಾಸ್ ಮಾಡ್ತಾ ಇದ್ದಾನೆ. ಅದೇ ರೀತಿ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆ ಜಾರಿಗೆ ಬರ್ತದೆ. ಅದಾದ ನಂತರ ಬ್ರಿಟಿಷರ ವ್ಯಕ್ತಿಗಳಾದಂಥ ಬೆಂಟಿಂಗ್ ಮತ್ತು ಮೆಕಾಲೆ ಚರ್ಚೆ ಮಾಡ್ತಾ ಇದ್ದಾರೆ. ಏನು ಚರ್ಚಿಸ್ತಾ ಇದ್ದಾರೆ ಅಂತಂದರೆ, ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ತರೋದು ಅನಿವಾರ್ಯ. ಕಾರಣ ಏನಂದರೆ, ಒಂದಲ್ಲ ಒಂದಿನ ಭಾರತೀಯರು ಸ್ವತಂತ್ರರಾಗೋದಂತೂ ಖಂಡಿತ. ಬಟ್ ನಾವು ಭಾರತವನ್ನು ಬಿಟ್ಟು ಹೋದರೂ, ನಾವಂದರೆ ಯಾರಲ್ಲಿ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರೂ ಬ್ರಿಟಿಷರ ಸಂಸ್ಕೃತಿ ಅಥವಾ ಇಂಗ್ಲೆಂಡದ ಸಂಸ್ಕೃತಿ ಮತ್ತು ಇಂಗ್ಲೆಂಡದ ಭಾಷೆ ಭಾರತವನ್ನು ಬಿಟ್ಟು ಹೋಗಬಾರ್ದು. ಭಾರತೀಯರು ಇಂಗ್ಲೆಂಡಿನ ಸಂಸ್ಕೃತಿ ಮತ್ತು ಇಂಗ್ಲೆಂಡದ ಭಾಷೆಯ ಅಡಿಯಾಳರಾಗಿರಲೇಬೇಕು ಅನ್ನೋಂಥ ಒಂದು ಉದ್ದೇಶ ಮೆಕಾಲೆದಾಗಿರ್ತದೆ. ಸೊ ಇದನ್ನು ಸಾಕಷ್ಟು ಪತ್ರಿಕೆಗಳು ಹೊರ ಹಾಕಿದವ ಆ ಕಾಲದಲ್ಲಿ. ಹಾಗಾಗಿ ಮೆಕಾಲೆ ನೀತಿ ಏನಾಗಿದೆ ಅಂದರೆ ಪ್ರತಿಗಾಮಿ ವಿರೋಧ ನೀತಿ ಆಗಿದೆ ಅಂತ ಹೇಳ್ತೀವಿ. ಈ ಉದ್ದೇಶಕ್ಕಾಗಿ ಭಾರತದಲ್ಲಿ ಬ್ರಿಟಿಷರು ಏನು ಮಾಡಿದರು ಅಂದರೆ ಇಂಗ್ಲೀಷ್ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರು. ಅವತ್ತು ಆ ಮೆಕಾಲೆ ಅಂದ್ಕೊಂಡಂಥ ಒಂದು ಪ್ರೆಸೆಂಟ್ ಅಥವಾ ಒಂದು ಏನಿದೆ ವಿಚಾರ, ಆ ವಿಚಾರ ಇವತ್ತಿಗೆ ಸತ್ಯವಾಗ್ತಾ ಇದೆ ಅಂತ ಹೇಳ್ತೀವಿ. ಹಾಗಾಗಿ ನೀವೆಲ್ಲ ಇಂಗ್ಲೀಷನ್ನು ಕಲೀರಿ, ಇಂಗ್ಲೀಷಲ್ಲಿ ಬಹಳಷ್ಟು ಬುದ್ಧಿವಂತರಾಗ್ರಿ. ಬಟ್ ಏನಂತಂದ್ರೆ ಭಾರತದಲ್ಲಿರುವಂಥ ಸಂಸ್ಕೃತಿಯನ್ನು ನಾವೇನು ಮಾಡಬಾರ್ದು ಅಂದರೆ ಮೀರಬಾರ್ದು. ಮೆಕಾಲೆ ಮಾತನ್ನು ನಾವು ಸತ್ಯ ಮಾಡಬಾರ್ದು. ಕೇವಲ ಅದು ಒಂದು ಭಾಷೆ ಇದೆ, ಅದೊಂದು ಜ್ಞಾನವನ್ನು ಪಡ್ಕೊಳ್ಳುವಂಥ ಮಾಧ್ಯಮವಾಗಿದೆ, ಅದು ಬಿಟ್ಟರೆ ಬೇರೆ ಏನೂ ಅಲ್ಲ ಅನ್ನುವಂಥ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಓಕೆ, ಒಟ್ಟಾರೆಯಾಗಿ ಭಾರತದಲ್ಲಿ ಶಿಕ್ಷಣ ನೀತಿ ಏನಾಗುತ್ತೆ ಅಂದರೆ, ಭಾರತದಲ್ಲಿ ಬ್ರಿಟಿಷರ ಶಿಕ್ಷಣ ನೀತಿ ಜಾರಿಗೆ ಬರ್ತದೆ. ಇದರಿಂದ ಏನಾಗ್ತದೆ ಅಂದರೆ ಭಾರತೀಯರು ತಮ್ಮ ಸ್ಥಿತಿಗತಿಗಳನ್ನ ಪಾಶ್ಚಿಮಾತ್ಯರೊಂದಿಗೆ ಹೋಲಿಕೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಆವಾಗ ಜರ್ಮನ್ ಇಟಲಿಗಳು ಹೇಗೆ ಸ್ವತಂತ್ರಗೊಂಡಿದ್ದಾವ, ಹಾಗೆ ನಮ್ಮ ರಾಷ್ಟ್ರನೂ ಸ್ವತಂತ್ರಗೊಳ್ಬೇಕು ಅನ್ನೋಂಥ ವಿಚಾರ ಇವರಲ್ಲಿ ಬೆಳಲಿಕ್ಕೆ ಪ್ರಾರಂಭವಾಗ್ತದೆ. ಇವರಲ್ಲಿ ಅಂದರೆ ಯಾರಲ್ಲಿ, ಭಾರತೀಯರಲ್ಲಿ. ಹಾಗಾಗಿ ಭಾರತೀಯರು ಬ್ರಿಟಿಷರನ್ನು ದ್ವೇಷ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅದು ಏನಾಗಿದೆ ಅಂದರೆ ಭಾರತದ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಪ್ರಮುಖವಾದಂಥ ಒಂದು ಅಂಶವಾಗಿದೆ. ಇನ್ನು ಬ್ರಿಟಿಷರ ಕೀಳು ಮನೋಭಾವನೆ. ಯಾವತ್ತಿಗೂ ಕೂಡ ಬ್ರಿಟಿಷರು ಭಾರತೀಯರನ್ನು ಮನುಷ್ಯರಂತೆ ಕಾಣಲಿಲ್ಲ. ಭೇದ ನೀತಿ ಭೇದ ಭಾವದಿಂದ ಕಾಣ್ತಾ ಇದ್ರು, ಕೀಳು ಮನೋಭಾವನೆಯಿಂದನೇ ಕಾಣ್ತಾ ಇದ್ರು ಅಂತ ಹೇಳ್ತೀವಿ. ಸೊ ಬ್ರಿಟಿಷರಲ್ಲಿ ಏನಿತ್ತಂದರೆ ನಾವು ಶ್ರೇಷ್ಠ ಜನಾಂಗದವರು ಅನ್ನೋಂಥ ಒಂದು ಮನೋಭಾವನೆ ಇತ್ತು. ಭಾರತೀಯರು ಒಂದು ಕೀಳು ಮಟ್ಟದ ಜನಾಂಗಕ್ಕೆ ಸೇರಿದಂಥ ಆರ್ಯ ಜನಾಂಗದ ವ್ಯವಸ್ಥೆ ಅಂತ ಏನು ಮಾಡ್ತೀರಂದ್ರೆ ನಂಬಿದ್ರು. ಆರ್ಯ ಜನಾಂಗದ ವ್ಯವಸ್ಥೆ ಅಂತಲೇ ನಂಬಿದ್ರು. ಯಾವಾಗೂ ಬ್ರಿಟಿಷರು ಭಾರತೀಯರನ್ನು ಹಂದಿ, ನಾಯಿ, ಸುವರ್ ಅಂತಲೇ ಕರೀತಾ ಇದ್ರು. ಹಂದಿ, ನಾಯಿ, ಸುವರ್ ಅನ್ನುವಂಥ ಪದಗಳನ್ನೇ ಬಳಸ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯಂಥ ಸ್ಥಾನಮಾನಗಳನ್ನು ನೀಡ್ತಾ ಇರಲಿಲ್ಲ. ಸ್ಥಾನಮಾನಗಳು ನೀಡೋದು ಕೊನೆಗೆ ಬಿಡ್ರಿ, ಬ್ರಿಟಿಷರು ಅವಾಗಿನ ಜನರನ್ನು ವ್ಯಕ್ತಿಗಳಂತಲೇ ಕಾಣ್ತಾ ಇರಲಿಲ್ಲ. ಸಂಬೋಧನೆ ಮಾಡಬೇಕಾದ್ರೆ ಅವ್ರ ಹೆಸರಿನಿಂದ ಬಿಟ್ಟು ಹಂದಿ, ನಾಯಿ ಅಂತಲೇ ಅವ್ರನ್ನ ಏನು ಮಾಡ್ತಿದ್ರು, ಕರಿತಾಯಿದ್ರು. ಹಾಗೆ ಪಶುಗಳಂತಲೇ ಟ್ರೀಟ್ ಮಾಡ್ತಾಯಿದ್ರು. ಇದು ಭಾರತೀಯರಿಗೆ ನೋವನ್ನುಂಟು ಮಾಡ್ತಾ ಇರ್ತದೆ. ಆವಾಗ ಏನಾಗ್ತದೆ ಅಂತಂದ್ರೆ ಅವ್ರನ್ನ ದ್ವೇಷ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಸೊ ಇದೇ ಶಬ್ದ ಅಲ್ಲಿ, ಇದೇ ಒಂದು ಕಾರಣಕ್ಕಾಗಿಯೇ ಏನಾಗ್ದ ಅಂತಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕೂಡ ನಡೆದಿದ್ದು. ಬಟ್ ಅದೇ ರೀತಿ ಯಾವುದಾದರೂ ಕೂಡ ಬ್ರಿಟಿಷರು ತಮ್ಮ ನೀತಿಯನ್ನು ಬದಲಾಯಿಸ್ಕೊಳ್ಳೋದಿಲ್ಲ. ಭಾರತೀಯರನ್ನು ಕೀಳು ಮನೋಭಾವನೆಯಿಂದನೇ ಕಾಣ್ತಾರೆ. ತಾವು ಮಾತ್ರ ಶ್ರೇಷ್ಠ ಜನಾಂಗದಿಂದ ಬಂದಿದ್ದೀವಿ ಅನ್ನುವಂಥ ಮನೋಭಾವನೆಯನ್ನು ಹೊಟ್ಕೊಳ್ತಾ ಇದ್ದಾರೆ.
ಆಮೇಲೆ ಯಾವಾಗ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತದ 1857ರಲ್ಲಿ, ಅವಾಗ ಬ್ರಿಟಿಷರು ಭಯಭೀತಿ ಪಡಿಸ್ತಾ ಇದ್ದಾರೆ. ಆ ರಾಷ್ಟ್ರದ ಚಳುವಳಿಯ ಕೊನೆಯ ನಂತರ ಭಾರತೀಯರಿಗೆ ಕೆಲವೊಂದಷ್ಟು ಏನು ಮಾಡ್ತಾರೆ ಅಂತ ಆಶ್ವಾಸನೆಯನ್ನು ನೀಡ್ತಾರೆ. ಆವಾಗ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಪರಿಣಾಮ ಏನಂತಂದರೆ 1858ರಲ್ಲಿ ವಿಕ್ಟೋರಿಯಾ ರಾಣಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಬರ್ತಾ ಇದೆ. ವಿಕ್ಟೋರಿಯಾ ರಾಣಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಬರ್ತಾ ಇದೆ. ಆ ಆ್ಯಕ್ಟ್ ಪ್ರಕಾರ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನು ವಿಕ್ಟೋರಿಯಾ ರಾಣಿ, ಇಂಗ್ಲೆಂಡಿನ ರಾಣಿ ಏನು ಮಾಡ್ತಾರೆ ಅಂದ್ರೆ ಭಾರತೀಯರಿಗೆ ನೀಡ್ತಾ ಇದ್ದಾಳೆ. ಭಾರತದ ಶಾಸಕಾಂಗ ಕಾರ್ಯಾಂಗದಲ್ಲಿ ನಾವು ಏನು ಮಾಡ್ತೀವಿ, ಭಾರತೀಯರಿಗೆ ಉನ್ನತವಾದಂಥ ಸ್ಥಾನಗಳನ್ನು ಕೊಡ್ತೀವಿ, ಹೆಚ್ಚು ಸಂಖ್ಯೆಯ ಸ್ಥಾನಗಳನ್ನು ನೀಡ್ತೀವಿ, ಅವರಿಗೆ ಉದ್ಯೋಗವನ್ನು ನೀಡ್ತೀವಿ ಅಂತ ಏನು ಮಾಡ್ತಾರೆ ಅಂತಂದರೆ ಈ ಆ್ಯಕ್ಟ್ ಪ್ರಕಾರ ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ. ಬಟ್ ಯಾವ ಆಶ್ವಾಸನೆಗಳು ಕೇವಲ ಆಶ್ವಾಸನೆಗಳಾಗಿ ಉಳಿತಾ ಇದ್ದಾವೆ, ಯಾವುವು ಏನಾಗೋದಿಲ್ಲ ಅಂದರೆ ಜಾರಿಗೆ ಬರೋದಿಲ್ಲ. ಹೀಗಾಗಿ ಏನಾಗ್ತದೆ ಅಂತಂದರೆ ಇದರ ವಿರುದ್ಧ ಏನು ಮಾಡ್ತಾರೆ, ಮತ್ತೆ ಭಾರತೀಯರು ದಂಗೆ ಏಳಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಆ ಒಂದು ಉದ್ಯೋಗವನ್ನು ನೀಡ್ತೀನಿ ಅಂತ ಆಗಿತ್ತಂದರೆ ಭಾರತೀಯರಿಗೆ ಅವುಗಳನ್ನ ಕೊಡಬೇಕಾಗಿದ್ವಿ, ಬಟ್ ಹೆಚ್ಚು ಸ್ಥಾನಗಳನ್ನು ಅವ್ರು ನೀಡೋದಿಲ್ಲ. ಭಾರತೀಯರಿಗೆ ಕೆಳಮಟ್ಟದ ಸ್ಥಾನಗಳನ್ನ ಮಾತ್ರ ನೀಡ್ತಾ ಇದ್ದಾರೆ. ಅವ್ರಿಗೆ ಹಂದಿ ನಾಯಿ ಅಂತ ಅವರಿಗೆ ಸಂಬೋಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಸೈನಿಕ ವ್ಯವಸ್ಥೆಯಲ್ಲಿ ಹೆಚ್ಚು ಕೆಳಮಟ್ಟದ ಹುದ್ದೆಗಳಲ್ಲಿ ಸೈನಿಕರು ಭಾರತೀಯರೇ ಇದ್ದಾರೆ, ಆದರೆ ಸೈನ್ಯ ವ್ಯವಸ್ಥೆಯಲ್ಲಿ ಉನ್ನತವಾದಂಥ ಸ್ಥಾನಗಳಲ್ಲಿ ಬ್ರಿಟಿಷರಿದ್ದಾರೆ. ಸೊ ಈ ರೀತಿ ಭಾರತೀಯರನ್ನು ಎಲ್ಲ ರೀತಿಯಿಂದಲೂ ಶೋಷಣೆ ಮಾಡ್ತಾ ಇದ್ರು ಅಂತ ಹೇಳ್ತೀವಿ ಬ್ರಿಟಿಷರು. ಈ ರೀತಿ ಇರುವಂಥ ಒಂದು ಕಾಯ್ದೆಯ ಪ್ರಕಾರ ಕೊಡ್ತಾ ಇರುವಂಥ ಆಶ್ವಾಸನೆಗಳು ಕೂಡ ಭಾರತೀಯರಿಗೆ ಅವರು ನೀಡೋದಿಲ್ಲ. ಭಾರತೀಯದಲ್ಲಿರುವಂಥ ಭಾರತೀಯರ ಸ್ಥಾನಮಾನಗಳನ್ನೇ ಬ್ರಿಟಿಷರು ಕಿತ್ಕೊಳ್ತಾ ಇದ್ದಾರೆ. ಹಾಗಾಗಿ ಏನಾಗ್ತದ ಅಂತಂದರೆ ಭಾರತೀಯರಿಗೆ ನೋವನ್ನುಂಟು ಮಾಡ್ಲಿಕ್ತದ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಬ್ರಿಟಿಷರ ವಿರುದ್ಧ ದಂಗೆ ಏಳೋದು ಅಲ್ಲಿ ಅನಿವಾರ್ಯವಾಗ್ತದ ಅಂತ ಹೇಳ್ತೀವಿ. ಸೊ ಹಾಗಾಗಿ 1858ರ ಒಂದು ಏನು ಆ್ಯಕ್ಟ್ ಇದೆ, ಆ ಆ್ಯಕ್ಟರ ಪ್ರಕಾರ ಇವು ಬ್ರಿಟಿಷರು ನಡೆದುಕೊಳ್ಳೋದಿಲ್ಲ, ಭಾರತೀಯರಿಗೆ ಅಲ್ಲಿ ವಂಚನೆ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾರತೀಯರು ಅದ್ರ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್, ಬ್ರಿಟಿಷರ ಪ್ರತಿಗಾಮಿ ನೀತಿಗಳು. ಇಷ್ಟು ಚೆನ್ನಾಗ್ರಿ, ಬ್ರಿಟಿಷರನ್ನ ನಾವು ಒಂದು ವಿಷಯ ಅಂತ ಒಪ್ಕೊಳ್ಬೋದು, ಬುದ್ಧಿವಂತರು ಅಂತ. ಹಾಗಾದ್ರೆ ಭಾರತೀಯರು ಏನು ಅಂತ ನೀವು ಪ್ರಶ್ನೆ ಮಾಡಿದರೆ ಅಮಾಯಕರು ಅಥವಾ ದುರ್ಬಲರು ಅಂತ ನಾವಿಲ್ಲಿ ಕರಿಬೋದು. ಸೊ ಒಂದು ನೆನ್ಪಿಟ್ಕೊಡ್ರಿ, ಒಂದು ರಾಷ್ಟ್ರದಲ್ಲಿ ಇನ್ನೊಂದು ರಾಷ್ಟ್ರದವರು ಅಷ್ಟು ಬಲಿಷ್ಠರಾಗ್ತಾ ಇದ್ದಾರಾ ಅಂತಂದರೆ ಅಲ್ಲಿ ಆ ರಾಷ್ಟ್ರದವರಿಗೆ ಅವರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂತ. ಒಂದು ಮನೆಯಲ್ಲಿ ಮೂರನೇ ಯಾವುದೋ ಒಬ್ಬ ವ್ಯಕ್ತಿ ಬಂದು ತನ್ನ ಅಧಿಕಾರ, ತನ್ನ ಆಡಳಿತವನ್ನು ನಡೆಸ್ತಾ ಇದ್ದಾನಂದರೆ ಆ ಮನೆಯವರ ಒಬ್ಬ ವ್ಯಕ್ತಿ ಯಾವುದೇ ವ್ಯಕ್ತಿ ಬೆಂಬಲ ಇಲ್ಲದವರಷ್ಟು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಇದೆ ಏನ್ರಿ? ಇಲ್ಲ. ಅದೇ ರೀತಿ ಹೊರದೇಶದಂಥ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದಂಥ ನಾಯಿಗಳು ಅಂತ ಕರೆದ್ರು ಕೂಡ ಭಾರತೀಯರ ಸಪೋರ್ಟ್ ಇಲ್ಲದೆ ಅವ್ರು ಏನಾದರೂ ಅಷ್ಟು ಬಲಿಷ್ಠರಾಗಲಿಕ್ಕೆ ಸಾಧ್ಯ ಇದೇನು? ಇಲ್ಲ. ನಿಮಗೆ ತಿಳಿದಿರೋಗೆ ಎಷ್ಟೋ ಒಂದು ಭಾರತೀಯರು ಬ್ರಿಟಿಷರಿಗೆ ಸಹಾಯ ಮಾಡಿರೋದನ್ನು ನಾವು ಕಾಣ್ತೀವಿ. ಅವರ ಸಹಾಯದಿಂದನೇ, ಭಾರತೀಯರ ಸಹಾಯದಿಂದನೇ ಭಾರತೀಯರನ್ನು ಕೀಳು ಮನೋಭಾವನೆಯಿಂದ ಕಾಣ್ತಾ ಪ್ರಬಲರಾಗ್ತಾ ಬಂದಿರೋರವರೇ ಬ್ರಿಟಿಷರು ಅಂತ ಹೇಳ್ತಾ ಇದ್ದೀವಿ. ಎಷ್ಟು ವಿಪರ್ಯಾಸವಾದಂಥ ಒಂದು ಘಟನೆ ರೀ ಇದು. ಇಲ್ಲಿ ಅವರ ಪ್ರತಿಗಾಮಿ ನೀತಿಗಳು ಯಾವುವು ಅಂತಂದರೆ, ಒಂದು ಸಹಾಯಕ ಸೈನ್ಯ ಪದ್ಧತಿ, ಇನ್ನೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು 1798ರಲ್ಲಿ ಜಾರಿಗೆ ಬರ್ತಾ ಇದೆ. 1798ರಲ್ಲಿ ಜಾರಿಗೆ ಬರ್ತಾ ಇದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ 1848ರಲ್ಲಿ ಜಾರಿಗೆ ಬರ್ತಾ ಇದೆ. ಏನ್ರಿ ಇವು ನೀತಿಗಳು ಅಂತ ನೀವೇನಾದರೂ ಕೇಳಿದರೆ ಏನಂತ ಹೇಳ್ತಾ ಇದ್ದೀವಿ ನಾವು? ಸೊ ಇದನ್ನು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾ ಇದ್ದಾನೆ. ಸಹಾಯಕ ಸೈನ್ಯ ಪದ್ಧತಿನ 1798ರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾ ಇದ್ದಾನೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು 1848ರಲ್ಲಿ ಲಾರ್ಡ್ ಡಾಲ್ ಹೌಸಿ ಅನ್ನುವಂಥ ವ್ಯಕ್ತಿ ಜಾರಿಗೆ ತರ್ತಾ ಇದ್ದಾನೆ. ಇವು ನಿಮ್ಮ ಸಿಲೆಬಸ್ಗೆ ಇತ್ತು, ಬಟ್ ಇವಾಗ ಅದು ಕಟ್ ಆಗ್ಯದ. ಸಿಂಪಲ್ ಆಗಿ ಹೇಳ್ತೀನಿ ಕಡ್ರಿ, ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಅಂತಂದರೆ, ಸೊ ಭಾರತದಲ್ಲಿ ಏನು ಅರಸರು ಇದ್ರಲ್ಲ, ಆ ಅರಸರು ಬ್ರಿಟಿಷರ ಸೈನ್ಯವನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೊಳ್ಬೇಕು. ಅವಾಗ ಬ್ರಿಟಿಷರು ಒಬ್ಬ ಏನು ಮಾಡ್ತಾರೆ ಅಂತಂದರೆ ಕರ್ನಲನ್ನು ಅಥವಾ ಒಬ್ಬ ಏನು ಮಾಡ್ತಾರೆ ಅಂತಂದರೆ ಒಬ್ಬ ವ್ಯಕ್ತಿಯನ್ನು, ಜನರಲ್ ಗವರ್ನರ್ ಅನ್ನೋದು ಒಬ್ಬ ವ್ಯಕ್ತಿಯನ್ನು ನೇಮಕ ಮಾಡ್ತಾರೆ, ಅಥವಾ ಆ ಸೈನ್ಯದ ನಾಯಕನನ್ನು ನೇಮಕ ಮಾಡ್ತಾರೆ. ಆ ಸೈನ್ಯದ ನಾಯಕನ ಖರ್ಚು ವೆಚ್ಚ ಅವುಗಳನ್ನ ನೋಡ್ಕೊಳ್ಳೋದು, ಅವರಿಗೆ ಸೈನಿಕ ತರಬೇತಿ ಕೊಡೋದು ಎಲ್ಲರೂ ಭಾರತೀಯರನ್ನೇ ಮಾಡಬೇಕು. ಜೊತೆಗೆ ಮಂತ್ಲಿ ಏನಂದರೆ ವಾರ್ಷಿಕವಾಗಿ ಆದಾಯ ಮತ್ತು ಕಂದಾಯವನ್ನು ಕೂಡ ಭಾರತೀಯರು ಬ್ರಿಟಿಷರಿಗೆ ನೀಡಬೇಕು. ಈ ಒಂದು ಕಟ್ಟಳೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾ ಇದ್ದಾರೆ.
ಅದಕ್ಕಾಗಿಯೇ ಮೈಸೂರಿನ ಹುಲಿ ಅಂತ ಕರೆಸ್ಕೊಳ್ಳುವಂಥ ಬ್ರಿಟಿಷರಲ್ಲಿ ಭಯವನ್ನು ಉಂಟು ಮಾಡಿರುವಂಥ ಶ್ರೇಷ್ಠ ವ್ಯಕ್ತಿ ಟಿಪ್ಪು ಸುಲ್ತಾನ್ ಈ ಒಂದು ನೀತಿಯನ್ನು ಒಪ್ಕೊಳ್ಳದೆ ಕಾರಣಕ್ಕಾಗಿಯೇ ಮೈಸೂರಿನ ಮೇಲೆ ಬ್ರಿಟಿಷರು ದಾಳಿಯನ್ನು ಮಾಡಿದರು. ಆದರೆ ಕೆಲವೊಂದಷ್ಟು ಭಾರತದ ರಾಜಮನೆತನಗಳಿಗೆ ಸಹಾಯಕ ಸೈನ್ಯ ಪದ್ಧತಿ ನೀತಿಯನ್ನು ಒಪ್ಕೊಳ್ತಾ ಇದ್ದಾವೆ. ಹಾಗಾಗಿ ಈ ನೀತಿಯಿಂದ ಎಷ್ಟೋ ರಾಜಮನೆತನಗಳನ್ನು ಅವರು ವಶಪಡಿಸಿಕೊಳ್ತಾ ಇದ್ದಾರೆ. ನಂತರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದು ಯಾವ ರಾಜರಿಗೆ ತಮ್ಮ ಸ್ವಂತ ಗಂಡು ಮಕ್ಕಳು ಇರೋದಿಲ್ಲ ಅವರು ತಮ್ಮ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ವಹಿಸ್ಕೊಡ್ಬೇಕು ಅಂತ ಕಾಯ್ದೆ ಇದೆ. ಅದನ್ನೇ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಕರಿತೀವಿ. ಇವಾಗ ಪ್ರಾಚೀನ ಕಾಲದಲ್ಲಿ ಯಾವುದಾದ್ರೂ ಅರಸರಿಗೆ ಸ್ವಂತ ಮಕ್ಕಳು ಗಂಡು ಮಕ್ಕಳು ಇರಲಿಲ್ಲ ಅಂದರೆ ಅವ್ರು ದತ್ತು ತೆಗೆದುಕೊಳ್ತಾ ಇದ್ರು. ಆ ದತ್ತು ತೆಗೆದುಕೊಳ್ಳುವಂಥ ಅಧಿಕಾರ ಭಾರತೀಯರಿಗೆ ಇಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದೇ ಕಾಯ್ದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ. ಇದರಿಂದ ಏನಾಗ್ತದ ಅಂತಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ ಸಾಕಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಪ್ರತಿಗಾಮಿ ನೀತಿಗಳನ್ನು ಅವರು ಜಾರಿಗೆ ತರ್ತಾ ಇದ್ದಾರೆ. ಈ ಪ್ರತಿಗಾಮಿ ನೀತಿಗಳು ಭಾರತೀಯರನ್ನು ರೊಚ್ಚಿಗೆ ಇಳಿಸ್ತಾ ಇದ್ದಾವೆ. ಅವರು ತಮ್ಮ ರಾಜ್ಯವನ್ನು ಅಂದರೆ ಭಾರತೀಯ ಅರಸರು ತಮ್ಮ ರಾಜ್ಯವನ್ನು ತಮ್ಮ ಅಧಿಕಾರವನ್ನು ಅಲ್ಲಿ ಕಳೆದುಕೊಳ್ಬೇಕಾಗ್ತದ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದರೆ ಈ ನೀತಿಗಳು ಭಾರತೀಯರನ್ನು ಏನು ಮಾಡ್ತಾವೆ ಅಂದರೆ ರೊಚ್ಚಿಗೆ ಇಳಿಸ್ತಾ ಇದ್ದಾವೆ. ಜೊತೆಗೆ ಬಿರುದು ಬಾವಲಿಗಳ ರದ್ದತಿ ಪದ್ಧತಿ ಅಂತ ಅಂದ್ಕೊಂಡು ಒಂದು ಪದ್ಧತಿಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ನಾನಾ ಸಾಹೇಬ್ ಅನ್ನುವಂಥ ವ್ಯಕ್ತಿಗೆ ಮೋಸವಾಗ್ತಾ ಇದೆ. ಅಲೀದ್ ಅನ್ನುವಂಥ ಔಧದ ನವಾಬ ಆತ ಬ್ರಿಟಿಷರ ಸ್ನೇಹಿತ, ಬ್ರಿಟಿಷರಿಗೆ ಎಷ್ಟೋ ಸಹಾಯವನ್ನು ಮಾಡಿದಂಥ ವ್ಯಕ್ತಿ, ಬಟ್ ಆತನಿಗೂ ಕೂಡ ಏನು ಮಾಡ್ತಾರೆ ಮೋಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಏನಾಗ್ತದೆ ಅಂತಂದರೆ ಎಲ್ಲ ಬ್ರಿಟಿಷರ ಕೃತ್ಯಗಳು ಭಾರತೀಯರನ್ನು ರೊಚ್ಚಿಗೆ ಇಳಿಸ್ತಾ ಇದ್ದಾವೆ. ಹೀಗೆ ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತರುವಂಥ ಪ್ರತಿಗಾಮಿ ನೀತಿಗಳು ಭಾರತದಲ್ಲಿ ಅವರ ಒಂದು ಅಧಿಕಾರವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾವೆ. ಭಾರತವನ್ನು ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಕಾರಣೀಭೂತಿ ಆಗ್ತಾ ಇದ್ದಾವೆ. ಈ ಪ್ರತಿಗಾಮಿ ನೀತಿಗಳು ಭಾರತೀಯರಲ್ಲಿ ಕೋಪ ತರಿಸ್ತಾ ಇದ್ದಾವೆ. ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾ ಇದ್ದಾರೆ, ತಮ್ಮ ಸ್ಥಾನಮಾನಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಹಾಗಾಗಿ ಇವರು ಈ ಒಂದು ನೀತಿಗೆ ಬಲಿಯಾದಂಥ ಎಲ್ಲ ರಾಜಮನೆತನಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ದೀವಿ. ಇನ್ನು ಕೊನೆಗೆ ಭಾಳ ಇಂಪಾರ್ಟೆಂಟು ಭಾರತೀಯ ಪತ್ರಿಕೆ, ಸಾಹಿತ್ಯ ಮತ್ತು ಬೆಳವಣಿಗೆ ಅಂತ. ಈ ಎಲ್ಲ ಅವಧಿಯಲ್ಲಿ ಭಾರತೀಯರ ಮನಸ್ಸಲ್ಲಿದೆ ಯಾರ್ಯಾರು ಬ್ರಿಟಿಷರ ಒಂದು ಮೋಸಕ್ಕೆ ಅಥವಾ ಅವರ ಒಂದು ವಿಕೃತವಾದಂಥ ಆಡಳಿತಕ್ಕೆ ಒಳಪಟ್ಟಂಥ ಜನ ಇದೆ, ಅವರೆಲ್ಲರೂ ಬ್ರಿಟಿಷರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. ಆ ಕೋಪ, ದ್ವೇಷ ಎಲ್ಲ ಮನೋಭಾವನೆ ಅವರ ಮನಸ್ಸಲ್ಲೇ ಇದೆ. ಅದೇ ಸಮಯದಲ್ಲಿ ಭಾರತೀಯರು ಪತ್ರಿಕಾ ಉದ್ಯಮ ಮತ್ತು ಸಾಹಿತ್ಯದಲ್ಲಿ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಇವು ಭಾರತೀಯ ರಾಷ್ಟ್ರೀಯದಲ್ಲಿ ಒಂದೇನಂದ್ರೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸೋದ್ರಲ್ಲಿ ಬಹಳ ಪ್ರಮುಖವಾದಂಥ ಅಂಶಗಳಾಗಿದ್ದಾವೆ ಅಂತ ಹೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮ್ಯಾಕ್ಸ್ ಮುಲ್ಲರ್ ತೆಗೆದುಕೊಳ್ಬೋದು, ವಿಲಿಯಂ ಮುಲ್ಲರ್ ಅಂತ ಹೇಳ್ಬೋದು, ಸ್ವಾಮಿ ವಿವೇಕಾನಂದ, ಬಾಲ್ ಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ ಪ್ರಮುಖ ವ್ಯಕ್ತಿಗಳು ಏನು ಮಾಡ್ತಾರೆ ಕೆಲವೊಂದಷ್ಟು ಪತ್ರಿಕೆಗಳನ್ನು ಬರಿತಾ ಇದ್ದಾರೆ. ರಾಜಾ ರಾಮ್ ಮೋಹನ್ ರಾಯ್ ಅವರು ಕೌಮುದಿ ಮಹೋತ್ಸವ ಅನ್ನೋಂಥ ಕೃತಿಯನ್ನು ಬರೆದರು. ಹೀಗೆ ಸಾಕಷ್ಟು ಕೃತಿಗಳನ್ನು ನಾವಲ್ಲಿ ಕಾಣ್ತಾ ಇದ್ದೀವಿ. ಬಾಲ್ ಗಂಗಾಧರ್ ತಿಲಕ್ ಅವರು ಮರಾಠ ಅನ್ನುವಂಥ ಕೃತಿಯನ್ನು ಬರಿತಾ ಇದ್ದಾರೆ. ಹೀಗೆ ಕೇಸರಿ ಮತ್ತು ಮರಾಠ ಅನ್ನುವಂಥ ಕೃತಿಗಳನ್ನು ಬರೆದರು. ದಾದಾಬಾಯಿ ನವರೋಜಿ ಅವರು ದ ಪಾವರ್ಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಕೃತಿಯನ್ನು ದ ಪಾವರ್ಟಿ ಲಿಬರ್ಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಕೃತಿಯನ್ನು ಬರಿತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಅವರು ಕೂಡ ಸಾಕಷ್ಟು ಕೃತಿಗಳನ್ನು ಬರಿತಾ ಇದ್ದಾರೆ. ಹೀಗೆ ಏನಿದೆ ಅಂತಂದರೆ ಈ ಎಲ್ಲ ಪತ್ರಿಕೆಗಳು, ಸಾಹಿತ್ಯಗಳು ಬ್ರಿಟಿಷರ ಕ್ರೂರ ಆಡಳಿತವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅವ ಸಾಹಿತ್ಯಗಳಲ್ಲಿ ಭಾರತೀಯರು ಹೇಗೆ ಬ್ರಿಟಿಷರ ನೀತಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದನ್ನು ಏನು ಮಾಡ್ತಾರೆ ವಿವರಾತ್ಮಕವಾಗಿ ನೀಡ್ತಾ ಇದ್ದಾರೆ. ಆವಾಗ ಪ್ರಜ್ಞಾವಂತರಾದಂಥ ಭಾರತೀಯರು ಪತ್ರಿಕೆ ಮತ್ತು ಸಾಹಿತ್ಯಗಳನ್ನು ಓದಿ ಬ್ರಿಟಿಷರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ತಾಯ್ನಾಡಿನಲ್ಲಿ ತಮಗೆ ಯಾವುದೇ ರೀತಿಯಾದಂಥ ಹಕ್ಕುಗಳಿಲ್ಲ, ಅಧಿಕಾರಗಳಿಲ್ಲ, ಬ್ರಿಟಿಷರನ್ನು ಭಾರತದಿಂದ ಹೊರಗಾಕಬೇಕು ಅನ್ನೋಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಆ ಮನೋಭಾವನೆಯನ್ನು ಭಾರತೀಯರ ರಾಷ್ಟ್ರೀಯತೆ ಅಂತ ನಾವೇನು ಮಾಡ್ತಾ ಇದ್ದೀವಿ ಕರಿತಾ ಇದ್ದೀವಿ. ಹಾಗಾದರೆ ಭಾರತೀಯರಲ್ಲಿ ವಿಶೇಷವಾಗಿ ರಾಷ್ಟ್ರೀಯತೆಯ ಮನೋಭಾವನೆಯನ್ನು ಮೂಡಿಸುವಂಥದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ಯಾವು ಅಂತಂದರೆ ಪತ್ರಿಕಾ ಮತ್ತು ಸಾಹಿತ್ಯ ಕೃತಿಗಳು. ಆಲ್ರೆಡಿ ಅವರಲ್ಲಿ ಒಂದು ಜಾಗೃತಿ ಆಗಿರ್ತದೆ, ರಾಷ್ಟ್ರೀಯತೆ ಮನೋಭಾವನೆ ಬೆಳೆದಿರ್ತದೆ, ಬಟ್ ಅದು ಹೊರಗೆ ಬಂದಿರೋದಿಲ್ಲ. ಬಟ್ ಈ ಪತ್ರಿಕೆ ಮತ್ತು ಸಾಹಿತ್ಯಗಳು ಏನಾಗ್ತವೆ ಅಂದರೆ ಎಲ್ಲ ಭಾರತೀಯರನ್ನ ಒಂದು ಕಡೆ ಸಂಘಟನೆ ಮಾಡ್ತಾ ಇದ್ದಾವೆ. ಅವರಲ್ಲಿ ಒಂದು ಉದ್ವೇಗವನ್ನು ಉಂಟು ಮಾಡ್ತಾ ಇದ್ದಾವೆ. ಬ್ರಿಟಿಷರನ್ನ ಯಾವುದೇ ರೀತಿಯಾಗಿ ನಾವು ಏನು ಮಾಡಬೇಕು ಹೊರಗಾಕಬೇಕು, ಅದಕ್ಕೆ ನಾವು ಯಾವುದೇ ತ್ಯಾಗ ಕೂಡ ಸಿದ್ಧವಾಗಿರಬೇಕು ಅನ್ನೋಂಥ ಮನೋಭಾವನೆಯನ್ನು ಬೆಳೆಸ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ವ್ಯಕ್ತಿಗಳು ಅಂದರೆ ಸ್ವಾಮಿ ವಿವೇಕಾನಂದ, ಬಾಲ್ ಗಂಗಾಧರ್ ತಿಲಕ್, ಮ್ಯಾಕ್ಸ್ ಮುಲ್ಲರ್ ಅಂತ ಸಾಕಷ್ಟು ಜನ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪತ್ರಿಕೆ ಮತ್ತು ಸಾಹಿತ್ಯಗಳನ್ನು ಬರೆಯೋದ್ರ ಮುಖಾಂತರ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಿಗೊಳಿಸ್ತಾ ಇದ್ದಾರೆ. ಹೀಗೆ ಭಾರತೀಯರ ಒಂದು ಪ್ರತಿಗಾಮಿ ನೀತಿಗಳಿಗೆ ಒಳಗಾದಂಥ ಭಾರತೀಯರು, ಬ್ರಿಟಿಷರ ಪ್ರತಿಗಾಮಿ ನೀತಿಗಳಿಗೆ ಒಳಗಾದಂಥ ಭಾರತೀಯರು, ನಿದ್ರಿಸುವಂಥ ಭಾರತೀಯರು ಎಚ್ಚೆತ್ತುಕೊಳ್ತಾ ಇದ್ದಾರೆ.
ನಿದ್ರೆ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ತಕ್ಕಡಿ ಹಿಡ್ಕೊಂತ ಬಂದಂಥ ವ್ಯಕ್ತಿಗಳು ಒಂದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿ ಭಾರತೀಯರನ್ನು ಆಳುವಷ್ಟು ಮಟ್ಟಿಗೆ ಬ್ರಿಟಿಷರನ್ನ ಬಿಟ್ಟಿದ್ದಾರೆ ಅಂದರೆ ಅವತ್ತಿನ ಭಾರತೀಯರು ಏನು ಮಾಡ್ತಾಯಿದ್ರು, ನಿದ್ರೆ ಮಾಡ್ತಾಯಿದ್ರು ಅಂತಲೇ ನಾವು ಹೇಳ್ಬೋದು. ನಿದ್ರಿಸುವಂಥ ಭಾರತೀಯರನ್ನು ಈ ಸಾಹಿತ್ಯ ಮತ್ತು ಪತ್ರಿಕೆಗಳು ಎಚ್ಚರಿಸ್ತಾ ಇದ್ದಾವೆ, ಬ್ರಿಟಿಷರ ವಿರುದ್ಧ ದಂಗೆ ಏಳುವಂತೆ ಮಾಡ್ತಾ ಇದ್ದಾವೆ. ಹಾಗಾಗಿ ಇವು ಕೂಡ ಭಾರತದ ರಾಷ್ಟ್ರೀಯತೆ ಬೆಳವಣಿಗೆಗೆ ಪ್ರಮುಖವಾದಂಥ ಅಂಶಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಉಗಮಗೊಳ್ಳಲಿಕ್ಕೆ ಯಾವ ರೀತಿ ಕಾರಣಗಳಿದ್ದಾವೆ, ಭಾರತೀಯರಲ್ಲಿ ರಾಷ್ಟ್ರೀಯತೆ ಮನೋಭಾವನೆಯೇ ಹೇಗೆ ಬೆಳವಣಿಗೆ ಆಯಿತು ಅನ್ನೋಂಥ ಅಂಶಗಳನ್ನು ನೋಡಿದ್ವಿ. ಈ ಒಂದು ಪಾಯಿಂಟ್ಸ್ ನಿಮಗೆ 5 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಕೇಳ್ಬೋದು. ಭಾರತೀಯ ರಾಷ್ಟ್ರೀಯತೆ ಬೆಳವಣಿಗೆಗೆ ಕಾರಣವಾದಂಥ ಅಂಶಗಳನ್ನು ತಿಳಿಸಿ ಅಂತ. ಆವಾಗ ನೀವು ಈ ಪಾಯಿಂಟ್ ಮಾಡಿ ಎಕ್ಸ್ಪ್ಲೇನ್ ಆದರೂ ಮಾಡ್ಬೋದು, ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 1, 2, 3 ಅಂತ ಒಂದು ಏನು ಮಾಡಿದ್ದಾರೆ ಅಂತಂದರೆ 6 ಪಾಯಿಂಟ್ಸ್ ಕೊಟ್ಟಾರ, ಆ ರೀತಿ ಆದರೂ ನೀವು ಬರಿಬೋದು. ಆದರೆ ಒಟ್ಟಾರೆಯಾಗಿ ತಿಳ್ಕೊಳ್ರಿ. ಸೊ ಬ್ರಿಟಿಷರ ಒಂದು ಉಗ್ರ ನೀತಿ, ಆಳ್ವಿಕೆ ನೀತಿ ಭಾರತೀಯರನ್ನು ನಾಶಪಡಿಸ್ತದೆ. ಹಾಗಾಗಿ ಭಾರತೀಯರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾ ಇದ್ದಾರೆ. ಆ ದಂಗೆ ಹೇಳುವಂಥ ಉದ್ದಟ ನೀತಿನೇ ಭಾರತದ ರಾಷ್ಟ್ರೀಯ ಚಳುವಳಿ ಅಂತ ಕರಿತಾ ಇದ್ದೀವಿ. ಸೊ ಇಷ್ಟು ಇನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಅದನ್ನ ಏನು ಮಾಡಿದ್ದೀವಿ ಅಂದರೆ ಚರ್ಚಿಸಿದ್ದೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಭಾರತೀಯರು ಯಾವ ರೀತಿ ಬ್ರಿಟಿಷರೊಂದಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಸೊ ಅಲ್ಲಿ ಎಂಥ ವರ್ಗಗಳು ಬರ್ತಾ ಇದ್ದಾವೆ, ಮಂದಗಾಮಿಗಳು, ತೀವ್ರಗಾಮಿಗಳು, ಉಗ್ರ, ಆಮೇಲೆ ಏನಿದೆ ಅಂತಂದರೆ ರಾಷ್ಟ್ರೀಯವಾದಿಗಳಲ್ಲಿ ಬರ್ತಾ ಇದ್ದಾರೆ, ಗಾಂಧಿ ಯುಗ ಅಂತ ಬರ್ತಾ ಇದೆ. ಹೀಗೆ 10 ಹಲವಾರು ಅಂಶಗಳನ್ನು ನಾವೇನು ಮಾಡೋಣ ರೀ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.